ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅದು ಬ್ರೌನ್ ಆಗ್ತದಲ್ಲ ಹಣ್ಣಾದಾಗ ಅಲ್ಲ ಅದೇ ಬ್ರೌನ್ ಸ್ವಲ್ಪ ಬ್ರೌನ್ ಆಗ್ತದೆ. ಈ ಬ್ರೌನ್ ಆಗ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ನಮ್ಮ ಹಮ್ಮಿನ ಕೋಟೆಯಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಮಹಾಗಣಪತಿ ಆಸ್ಪತ್ರೆಯಿಂದ ಹೊಯ್ಸಳನಗರ ಇಂದು ಕಾಣೋದೇ ಅದು ಅಲ್ಲಿ ಕಾಣೋದೇ ನಮ್ಮ ಪ್ರಕಾಶ್ ಮಕ್ಕಳ ಗೆಸ್ಟ್ ಬಂದರೆ ಯಾವಾಗಲೂ ಬಿಸಿ ಇರ್ತಾರೆ ಕಾರಂತೂ ಐತಿ ಒಂದು ಸರಿ ರಿಂಗ್ ಮಾಡಿ ನೋಡ್ತೀನಿ. ಸರ್ ಬೆಳಗ್ಗೆಯಿಂದ ಯಾವುದೇ ರೀತಿಯಿಂದ ಬೇಸರ ತೋರಿಸಲಾರ್ದು ಎಲ್ಲ ಕೆಲಸ ಮಾಡ್ಕೊತ ಬಂದರು. ಈಗ ಈ ಫೋಟೋದ ಬಗ್ಗೆ ಇದು ನಾನು ಹಿನ್ನೆಲೆ ಒಂದು ಸ್ವಲ್ಪ ಅವ್ರಿಗೆ ಹೇಳಿದೆ. ಆಧ್ಯಾತ್ಮಿಕತೆ ಅಂದರೆ ವೈಜ್ಞಾನಿಕತೆ ಮತ್ತು ಆಧ್ಯಾತ್ಮಿಕತೆ ಸಮ್ಮಿಳನ, ಸಾಂಸ್ಕೃತಿಕ ಸಮ್ಮಿಳನ ಹೇಳಿ ಸರ್. ವಾಯನರಿಗೆಲ್ಲ ಬಂದೆ, ಇನ್ನೂ ಬಾಡಿ ಬೆಂಗಳೂರಿಂದ ಬಂದಿದ್ದಿಲ್ಲ. ಬಂದಿದ್ದರೆ ಭೇಟಿಯಾಗಬೇಕು, ಭೇಟಿಯಾಗಿ ಒಂದು ಸ್ವಲ್ಪ ಕಡೆಯಲ್ಲಿ ದರ್ಶನ ತೊಗೋಬೇಕಂತಿದ್ದೆ, ಆಗಲಿಲ್ಲ ಸರ್. ಗಣೇಶ ಅದನ್ನು ತಗೊಂಡಿದ್ದೀವಿ ಏನು ಸರ್? ಹೊರಗಡೆ ಬಂದು ಭಾಳ ಸಣ್ಣ ವಯಸ್ಸಿನವ್ರು, ಭಾಳ ಬೇಜಾರಾಗತ್ತೆ. ಹಾಂ, ಅಲ್ಲಿ MSc ಅಗ್ರಿ ನರಿಗೆಲ್ಲ ಇದನ್ನು ಅದು ಕೆಮಿಕಲ್ಸ್ ಇದು ಪೆಸ್ಟಿಸೈಡ್ ಪೆಟ್ರೋಲ್ ಬಂಕ್ ಇದೆ. ಓರಿ ಸರ್, ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕು ಇತ್ತೋ ಏನೋ, ಅದು ಒಂದು ಇರ್ಬೋದು. ಬಟ್ ನನಗೆ ಗೊತ್ತಿರೋದು ಈ ಗೊಬ್ಬರದ್ದು ಸರ್. ಅಂಗಡಿ ಮುಂದೆ ನಿಂತ್ಕೊಂಡು ನಾನು ಮಾತಾಡಿಸಿ ಬಂದಿನಿ, ಅಲ್ಲಿ ಇದ್ದವ್ರನ್ನ ಕೇಳ್ಕೊಂಡು ಗೌಡ್ರದ್ದು ಹೇಗೆ ಐತೆ ಸರ್. ಅಂಗಡಿ ಇತ್ತು, ನಾನು ಅಂಗಡಿ ಮುಂದೆ ಇರೋರನ್ನ ಕೇಳಿದೆ, ಯಾಕ್ರಿ ಗೌಡ್ರನ್ನ ಇರ್ರಿ ಅವ್ರು ಹೋಗ್ಯಾರ ಅಲ್ಲಿಗೆ ತೀರ್ಕೊಂಡ್ರೆ. ಮತ್ತು ಹೆಂಗೆ ಇಲ್ಲ ಬೆಂಗಳೂರಿಂದ ಇನ್ನೂ ಬರ್ಬೇಕ್ರಿ ಬಾಡಿ. ಸರಿಯಪ್ಪ, ನಮ್ಮ ದಯವಿಲ್ಲ
ಕೊನೆಯಲ್ಲಿ ಮುಖದರ್ಶನ ಆಗತ್ತಾ ಏನೋ ಅಂತ ಒದ್ದಾಡ್ತಿದ್ವಿ, ಸಿಗಲಿಲ್ಲ. ಸರಿ, ಒಳ್ಳೆಯ ಮುಖನ ಇನ್ನೂ ನೆನಪಿನಾಗ ಉಳಿತೀವಿ. ಇನ್ನೂ ನಿಮ್ಮ ಮೀಟಿಂಗ್ ಲೇಟ್ ಇದ್ರೆ ಒಂದು ಸ್ವಲ್ಪ ಬೇಕಾರೆ ಬಿಸಿಲಾಗ ಶೂಟಿಂಗ್ ಮಾಡ್ಕೊಂಬರ್ರಿ, ಭಾಳ ಚೆನ್ನಾಗಿ ಬರ್ತೈತಿ. ಅಲ್ಲಿ ನಿಮ್ಮದು ಮೀಟಿಂಗ್ ಲೇಟ್ ಇದೆ ನಿಮ್ಮದು? ಈಗ ನೀವು ಬರ್ರಿ. ನಾವು ಒಬ್ಬನಲ್ಲ, ನಿಮ್ಮ ಜೊತೆಗೆ ಮಾತಾಡ್ಕೊತ, ಅದಕ್ಕೆ ಬೇಕು ನೀವು ಇಲ್ಲ. ಹೇಗೆ ನಾ ತೊಗೊಂಡಿನಿ ಮನೇದು ಏನೇನು ಸಾಧ್ಯ ಇತ್ತು ಅದೆಲ್ಲ ತೊಗೊಂಡೆ. ಹಾಂ, ನಿಮ್ದು ಇಲ್ಲಿ ಮೀಟಿಂಗ್ ಲೇಟ್ ಇದ್ದರೆ ಒಂದು 5-10 ನಿಮಿಷ ಅವ್ರೇನೋ 3:30 ಮುಗಿಸೋಣ ಅಂತಂದ್ರು ಮೀಟಿಂಗ್. ಮುಗಿಸ್ರಿ ನೀವು ಮೊದಲು ಅದು ಮುಗಿಸ್ರಿ, ನಮ್ದು ಏನಿಲ್ಲ, ಐ ಕ್ಯಾನ್ ವೇಟ್, ನೋ ಪ್ರಾಬ್ಲಮ್ ಸರ್. ನಿಮ್ಮದು ಮೀಟಿಂಗ್ ಚಲೋ ಕಟ್ ಮಾಡ್ತೀನಿ ಬೇಕಾದ್ರೆ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮದು ಮಾಡಿರಿ, ಸುಮ್ಮನೆ ಇದೆ. ಮೀಟಿಂಗ್ ಇಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್. ಹಾಂ, ಅಂದ್ರೆ ಇದೇನು ಅಂದ್ರೆ ನೀವು ಅವಾಗ ಮೀಟಿಂಗ್ ಅಂತ ಕರೀತಲ್ಲ, ನಾವು ಮೀಟಿಂಗ್ ಅಲ್ಲ ಇದು. ಓಹೋ, ಥಿಂಕಿಂಗ್ ಎಸ್ ಎಸ್ ಸರ್, ಅದು ಎಸ್ ಸರ್. ಈಚೆಗೆ 1 ವರ್ಷ Couple sex conversations. ನಾಡಿದ್ದು ಹದಿನೈದು 17 ತಾರೀಕು ಸರ್, ಆಮೇಲೆ ಮಾತಾಡೋಕ್ಕಾಗಲ್ಲ.
ನಾಳೆ ಏನು ನಾಳೆ ಸರ್ ಇವತ್ತು ಇದಕ್ಕೆ ಹೋಗ್ಬೇಕಂತ ವಿಚಾರ ಮಾಡಿ ಬರ್ಸಾಕ್ಕೆ ಬಂದಿಲ್ಲ ಮಾತಾಡಿದ್ದೆ ನಾಳೆ ಬಂದು ಸರ್ ಏನಾರ ಆಗಲಿ ನಾಳೆ ಬಂದು ಫೈನಲ್ ಮಾಡಿದ್ರೆ ಸೋಮವಾರ ಫೈನಲ್ ಬೆಳಗ್ಗೆ ಬಂದು ನಾ ಸಂಜೆಗೆ ಫಿಟ್ ಮಾಡ್ಬಿಡ್ತೀನಿ ಸೋಮವಾರ ಮಾಡಿಬಿಡೋಣ ಅಂತ ಹೇಳಿದ್ರು ಇಲ್ಲ ಇವತ್ತು ಬಂದು ನಾಳೆ ಆಮೇಲೆ ಸ್ವಲ್ಪ ಬ್ಯುಸಿ ಇತ್ತು ಕೇಳಿದ್ರೆ ಅವೇರ್ನೆಸ್ಟು ಅಕ್ಯುರೇಟಾಗಿ ಮಾತಾಡಲಿಲ್ಲ ಎಲ್ಲಿ ಅದು ಕ್ಲಿಯರ್ ಸರ್ ಅಲ್ಲ ಇವರು ಅಶ್ವಿನ್ ಇಬ್ಬರು ಇಲ್ಲೇ ಬಸ್ ಶುರು ಮಾಡೋಣ 3:30 ಹೋಗ್ಬೇಕು ಅಂತಿದ್ದಾರೆ ಎಲ್ಲಿ ಬಂತೀಗ ಇದಾ ಇಲ್ಲ ಇಲ್ಲಿ ಬಂದಿದ್ದೀರಾ ಟೇಬಲ್ ಸಹಿತ ನರಸಾಪುರಕ್ಕೆ ಬಂದಿದ್ದೀವಿ ನರಸಾಪುರದ ಚರ್ಚೆ ಆಗ್ತಾ ಇತ್ತು ಬೇರೊಬ್ಬನ ಬಿಟ್ಟು ಮಾಡೋದ್ರ ಬಗ್ಗೆ ಜನರು ಭಾಗವಹಿಸೋದನ್ನ ಕಡಿಮೆ ಐತೆ ಜನರ ಸಹಭಾಗಿ ಕುಬೇರಪ್ಪ ಒಂದು ಮೈಸ್ ಕುಬೇರಪ್ಪನವರಿಗೆ ಕುಬೇರಪ್ಪರ ಪ್ರಭಾವ ಒಬ್ಬ ಮಿತ್ರರು ಮಾತ್ರ ಆ್ಯಕ್ಟಿವ್ ಇದ್ದಾರೆ ಇಲ್ಲ ಮಿತ್ರರು ಹೊಂದಾಣಿಕೆ ಕೊಡ್ತಾರೆ ಒಬ್ಬ ಮಿತ್ರರು ಸಾಮರ್ಥ್ಯ ಪಾಸಿಟಿವ್ ಏಕಾಗಿ ಹೋರಾಟ ಅವ್ರಿಗೆ ಏನಾದ್ರು ಮಾಡೋದಕ್ಕೆ ಉತ್ಸಾಹ ಐತೆ ಸಾಧ್ಯತೆ Unknown caller. ಹಲೋ ರೇಣುಕಾ ಅಕ್ಕರ ಹಲೋ ಸಾಮರ್ಥ್ಯ ಉತ್ತಮ ಐತಿ ಹಲೋ ಭಾಗವಹಿಸೋಕ್ಕೆ ಸಾಮರ್ಥ್ಯ ಪೂರ್ಣದಲ್ಲಿ ಬಿಟ್ಟಿದ್ದಾರೆ ದಯವಿಟ್ಟು ಲೈನ್ನಲ್ಲಿಯೇ ಇರಿ आप जिस व्यक्ति से काम कर रही हैं उसने आपकी कॉल को होल्ड पर रखा है कृपया लाइन पर ಬೀಳು ಬಿಟ್ಟು ಬೀರುವಳ್ಳಿ ಬಸಾಪುರ ಮಾಡ್ಕೊಂಡು ಹೋಗ್ತಾರೆ ಸಿ ಎಂ ಸಿಬ್ಬರಿಗೆ ಜೀವ ಸದಸ್ಯರ ಸಹಭಾಗಿತ್ವ ಯಾವುದು ಮಲಗಬೇಕು ಉತ್ತಮ
ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಮತ್ತು ಸ್ಪಂದಿಸ್ತಾರೆ. ಜವಾಬ್ದಾರಿ ತಗೊಳಕ್ಕೆ ಆಸಕ್ತಿ. ಮಿತ್ರರಿಬ್ಬರು ಉತ್ತಮ ಭಾಗವಹಿಸುವುದು. ಮೈನಸ್ GSಗೆ ಮಹಿಳೆಯರನ್ನು ಕನೆಕ್ಟ್ ಮಾಡೋದು. ಮಹಿಳಾ ಸದಸ್ಯರನ್ನು GS ಮಹಿಳಾ ಸದಸ್ಯರನ್ನು ಹೊರತಂದ ಮಹಿಳಾ ಸದಸ್ಯರ ಕೊರತೆ ಅವ್ರು ಜೋಡಿಸಿ ಮಹಿಳಾ ಸದಸ್ಯರನ್ನು ಜೋಡಿಸುವುದು ಅಂದ್ರೆ ಅವಾಗ ಅದಕ್ಕೊಂದು ಸಭೆ ಅವ್ರಿಗೆ ಬರೆಯೋಕ್ಕಲ್ಲ. ಅದಕ್ಕೆ ಹಸ್ತಗಟ್ಟಿ ತಂಡ ನಮಸ್ತೆ. ಹಲೋ, ಕೇಳ್ತಾ ಇದೆಯಾ? ನಾನು ಡಾಕ್ಟರ್ ಪ್ರಕಾಶ್ ಭಟ್ ಅಂತ. ನಿಮ್ದು ಒಂದು ಮಿಸ್ಡ್ ಕಾಲ್ ಬಂತು, ಹಂಗಾಗಿ ಮಾಡಿದೆ ನಾನು. ಮಿತ್ರರ ಆಸಕ್ತಿ ಕಡಿಮೆ. ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತ ಬಂತು. ನಾವು ಎಲ್ಲಿ ಭೇಟಿಯಾಗಿದ್ವಿ? ಹಾಂ, ಮಿತ್ರರ ಆಸಕ್ತಿ ಮತ್ತು ಜವಾಬ್ದಾರಿ ಕಡಿಮೆ. ಓ ನಿಮ್ದು ಆರಾಮಿದ್ದೀರಿ? ನಾನು ಧಾರವಾಡದಲ್ಲಿ. ನಾನು ನಿಮ್ಮ ಕ್ಲಾಸ್ಮೇಟ್ ಅಲ್ಲ, ಜೂನಿಯರ್. ಅಲ್ಲಿ ಬೇಡಿಕೆ ಇದೆ. ಹೌದಾ? ಬೇಡಿಕೆ ಇರ್ತದೆ. ಏನು ಹೌದು, ಅಪೇಕ್ಷೆ ನೀವು ಕಳಂಬಲ್ಲಿ ನಾವು ಬಂದಿದ್ವಲ್ಲ, ನಿಮ್ಮ ಹತ್ರನೇ ಬಂದಿದ್ವಿ. ಅಪೇಕ್ಷೆ ಇದೆ. ನೆನಪಾಯ್ತಾ? ಆಮೇಲೆ ನೀವು ರಾಯಬಾಗದಲ್ಲಿದ್ವಿ, ಅವಾಗೂ ನಾವು ನಿಮ್ಮ ಹತ್ರ ಬಂದ್ವಿ. ನಾನು ರವಿಕುಮಾರ್. ಚರ್ಚೆ ಜನಸಹಭಾಗಿತ್ವ ಕೊರತೆ. ಮಹಿಳೆಯರನ್ನು GSಗೆ ಜೋಡಿಸಿ ಆರಾಮಿದ್ದೀರಲ್ಲ? ಇಲ್ಲಿ ಆಸಕ್ತಿ ಹೇಳಿ ಬಂತು. ಪಾಸಿಟಿವ್ ಏನಿದೆ, ಪಾಸಿಟಿವ್ ಆಗಿ ಸರ್ ಆಸಕ್ತಿ ಇದೆ ಇದೆಲ್ಲ. ಪಾಸಿಟಿವ್ ಏನು ಅಂತಂದ್ರೆ ಸದಸ್ಯರು ಆ್ಯಕ್ಚುಲಿ ಚಲೋ ಅದ, ಅದು ಯಾರು ನೆಗೆಟಿವ್ ಸರ್ ಹೇಳಿ. ಆಸ್ತಿ ಕಟ್ಟಿರಿ ಅವತ್ತು ಎಷ್ಟು ಜನ ಇಷ್ಟರೊಳಗೆ ಸದಸ್ಯರ ಆಯ್ಕೆ ಆಯ್ತಲ್ಲ, ಅದ್ರಾಗ ಎಷ್ಟು ಜನ ಇದ್ರೆ 13 ಜನ ಇದ್ದಾರೆ. ಅಷ್ಟೇ. 19 ಸುಳ್ಳು ಹೇಳಾರ, ಎದ್ರೆ ಸುಳ್ಳು ಹೇಳಾರ. ಈಗ ಆಸ್ಪತ್ರೆಗೆ ಏನಂತೀರಿ? ಹೇಳ್ತೀನಿ. ಅಲ್ಲೇ ವಿಚಾರ ಕೇಳ್ತಾ ಅದ್ರ ಮೈನಸ್ ಗೊತ್ತಿಲ್ಲ ನನಗೆ. ವೀಕ್ನೆಸ್ ಬರೋದು ನಾವು ಗಮನಿಸಿದಾಗ ವೀಕ್ನೆಸ್ ಬರ್ಕೊಂಡಿದೆ ಸರ್. ಅಂದರೆ ಆರ್ಗ್ಯುಮೆಂಟೇಟಿವ್ನೆಸ್. ಇಟ್ ಈಸ್ ಸರಿಯಾಗಿ ಬಳಸ್ಕೊಂಡ್ರೆ ಅದು ಸ್ಟ್ರೆಂತು. ಪೀಪಲ್ ಆರ್ಗ್ಯೂ. ಮೆನಿ ಕಮ್ಯುನಿಟೀಸ್ ಆರ್ ಸಚ್. ದೇ ಆರ್ಗ್ಯೂ ದಿ ಕ್ವಶನ್. ಈಗ ಉದಾಹರಣೆಗೆ ನಾವು ಹವ್ಯಕರು ನಮ್ಮ ಕಡೆ ಕರ್ನಾಟಕ ಕಡೆ ಹೋದಾಗ ಆರ್ಗ್ಯುಮೆಂಟೇಟಿವ್ ಇದ್ವಿ. ಎಲ್ಲ ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಸ್ವಲ್ಪ ಏನು ಮಾಡ್ತಾರೆ ಕೇಳ್ತಾರೆ. ಬಟ್ ವರ್ಕ್ಸ್ ದೇ ಆರ್ ಕನ್ವಿನ್ಸ್ ದೇ ಕ್ಯಾನ್ ಬಿ ವೆರಿ ಗುಡ್. ಪರವಾಗಿ ಮಾಡ್ತಾರೆ. ಗೊತ್ತಿಲ್ಲ, ಇವರು ಅಂದ್ಕೊಂಡೆ ನಾನು ಎಲ್ಲ ಕಡೆ. ನನಗೆ 2 ಕಡೆಗೆ ಇವರು ಲಂಬಾಣಿಗಳ ಅಷ್ಟು ನಾವು ಎಕ್ಸ್ಪೀರಿಯನ್ಸ್ ಆಗಿದ್ದೆ. ಲಂಬಾಣಿ
ಈ ಚೆನ್ನಾಗಿ ಕೊಪ್ಪ ಇದು ಭಾಳ ಕಷ್ಟ ಆಗಿತ್ತು ಅದನ್ನ ಇಲ್ಲಿ ಗೊತ್ತಿಲ್ಲ ನೋಡಬೇಕು ಇಷ್ಟ ಆಯ್ತು. ಬೇರೆ ಏನೋ ಮಾಡ್ಬೋದು ಅಂತ ಹೇಳ್ತೀವಲ್ಲ ಬೇರೆ ನನಗನ್ಸೋದು ಗಣೇಶ್ ಅವರ ನೀವಾಗಲಿ ಸೆಂಟರ್ ಪಾಯಿಂಟ್ ಮಿತ್ರರಲ್ಲ. ನೀವು ಈ ಶುಡ್ ಗೋ ಮೂವ್ ಬುಕ್ಕು ಬಳಸ್ರಿ ಮನೆ ಮನ ನೋಡಿ. ಹಾಂ ಅವಾಗ ನಿಮ್ಗೆ ಗೊತ್ತಾಗಲಿ ಶುರುವಾಗತ್ತೆ ಏನಿದೆ ನಿಮ್ಮನ್ನ ಅಡ್ಕೋತಾರೆ, ಗ್ಯಾರಂಟಿ ಕೊಡ್ತೀನಿ. ಮತ್ತು ಅವರೆಲ್ಲ ಬಡತನ ಭಾಳ ಅನುಭವಿಸಿದವ್ರಂದ್ರೆ ಅವರೆಲ್ಲ ನಮ್ಮ 12 ಹಳ್ಳಿಗಳೊಳಗೆ ಅತಿ ಹೆಚ್ಚು ಕಷ್ಟ ಅನುಭವಿಸೋರು ಹಾಸ್ಪಿಟಲ್ ತಂಡದ. ಮತ್ತು ಮೈಗ್ರೇಷನ್ ಇದೆ, ಮೈಗ್ರೇಷನ್ ಅದ ರೀ. ಎಲ್ಲೋ ಹೋಗ್ತಾರೆ ಕೆಲ್ಸಕ್ಕೆ ಹೋದ್ರು ಅಲ್ಲಿ ದೂರ ಹೋಗ್ಬೇಕು. ಲೇಬರ್ ಲ್ಯಾಂಡ್ಲೆಸ್ ಅವರೆಲ್ಲ. ಹೌದು. ಮೂರನೇದು ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂ ಅದವರಿಗೆ. ಎಲ್ಲೋ ಕೆಲಸ ಮಾಡ್ಬರ್ತಾರೆ, ತಿರ್ಲಿಕ್ಕೆ ಏನು ಸಿಗೋದಿಲ್ಲ ಸರಿ. ಇರಬೇಕು. ಡ್ರಿಂಕ್ಸಿಗೆ ಒಂದು ಅಲಾವ್ ಕೊಟ್ಟಂತೆ ಸರ್, ಅದೊಂದು ಐತಲ್ಲ ಅಲ್ಲಿ ಅವರು ಡ್ರಿಂಕ್ಸ್ ಅಂತೂ ಓಪನ್. ಡ್ರಿಂಕ್ಸ್ ಎಲ್ಲ ಓಪನ್ ಐತೆ ಅವರು ಹೆಣ್ಣು ಗಂಡು ಇರ್ತಾರೆ ಸರ್. ಮತ್ತು ಅವರೇ ಸಹಾಯ ಮಾಡ್ಕೊಳ್ತಿದ್ರು. ಹೌದು, ಮಳಬಟ್ಟಿ ಈಗಾದರೂ ಮಾಡ್ಕೊಳ್ತಾರೆ ಸರ್. ಇಲ್ಲಿ ಪರ್ಮಿಷನ್ ಓಪನ್ ಐತೆ ಸರ್. ಈಗ 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿಗೆ ಪರ್ಮಿಷನ್ ಕೊಟ್ಟಾರೆ. 3 ಲಕ್ಷ. ಏನು ಪರ್ಮಿಷನ್ ಸಾರಾಯಿ ಮಾರ್ಲಿಕ್ಕೆ ಸರ್. ಅವರೆಲ್ಲ ನಾಯಕ ಇದು ಏನು ಸರ್, ಅವರು ಕಮಿಟಿ ಏನು ಮಾಡ್ಕೊಂಡಾರಲ್ಲ ರೀ. ಊರಾಗಿನ ಹಿರಿಯರೆಲ್ಲ ಸೇರಿ ಒಬ್ರಿಗೆ ಜವಾಬ್ದಾರಿ ಕೊಡ್ತಾರೆ, ಅವ್ರು ಅಷ್ಟೇ ಮಾರ್ಬೇಕು. ಸರಿ, ಅವ್ರು ಟೆಂಡರ್ ಟೈಪ್ ಮಾಡ್ಯಾರ ಸರ್. ಅದೇ ಟೆಂಡರ್ ಕರೀತಾರೆ. ಅವರು ಯಾರು ಹೈಯೆಸ್ಟ್ಗೆ ಬಿಡ್ ಮಾಡ್ತಾರೆ, ಕಮಿಟಿ ಕೊಡಬೇಕು. ಅದನ್ನು ಕೊಡ್ಬೇಕು. ಇವ್ರು ಅದೇನು ಕಮಿಟಿ ಅದು? ಊರ ಪಂಚರದ ಅಥವಾ ದೇವಸ್ಥಾನ ದೇವಸ್ಥಾನಕ್ಕೆ ಮಾಡ್ಯಾರ ಸರ್. ಅವ್ರು ದೇವಸ್ಥಾನಕ್ಕೆ ಅದು ದೇವಸ್ಥಾನಕ್ಕೆ ಹೋಗ್ತದ್ರಿ. ಇದು ಎಲ್ಲ ತಾಂಡದಲ್ಲೂ ಹೋದಾರೆ ಧಾರವಾಡದಾಗ. ಅಲ್ಲ, ಅವ್ರ ಜನ ನಮ್ಮ ಕಮಿಟಿಯಲ್ಲಿ ಬಂದಿದ್ದಾರಾ? ಬಂದಾರಲ್ಲ, ನೀವು ಬಾಜು ಬಂದಿದ್ರಲ್ಲ, ಅವರು ಆ ಕಮಿಟಿಗೆ. ಅವ್ರಿಗೆ ಗೊತ್ತೈತೆ ಸರ್. ನೋಡಿರಿ, ಹಳ್ಳಿಯಲ್ಲಿ ನೀವು ಹಕ್ಕು ಬಳಸೋದು ಅಂತ ಹೇಳ್ತೀವಿ ನಾವು. ಈಗ ಅದೊಂದು ಭಾಳ ಮೈನಸ್ ಆಗ್ತದೆ ಸರ್. ಈಗ ಅವರು ಆಲ್ಮೋಸ್ಟ್ ಅಲ್ಲಿ ಕುಡಿತಾರನ್ರಿ, ಕುಡಿತಾರೆ ಸರ್. ಒಂದು 2-3 ಕಾರ್ಯಕ್ರಮ ಮಾಡ್ಬೇಕಂತ ಸರ್ ಸಂತ ಅವರು ಸೇವಾಲಾರನ್ನ ಇಟ್ಕೊಂಡು. ಹಾಂ, ಈಗ ಸ್ವಂತ ಹೌದು, ಅದೊಂದು ಮಾಡಬೇಕು. ಸ್ವಂತ ಸೇವಾ ಒಂಥರ ಫೋಟೋ ಎಲ್ಲಿ ಸಿಗ್ತದಂತೆ? ಸಿಕ್ತು. ತೆಗೆದುಕೊಂಡು ಹೊಡೆದೋಗ್ಬಿಟ್ಟಿದೆ ಅಲ್ಲಿ. ಮರು ಪ್ರತಿಷ್ಠಾಪಿಸಿ ಎಷ್ಟಾಗ್ತದೆ ನೋಡಿ, ನಾವೇ ಕೊಟ್ಟು ನೋಡೋಣ. ಹಾಂ, ಅಂದರೆ ಅವ್ರು ವಿಚಾರ ಮಾಡೋ ಬದಲು ನಾವು ಸ್ವಂತ ಸೇವಾಲಾರ ಇಟ್ಬಿಟ್ಟು ಸಭಾಭವನದಾಗ ಕೊಡೋದು ಸರ್. ಸಭಾಭವನದಲ್ಲಿ ಪುಸ್ತಕ ಐತಮ್ಮ ಸ್ವಂತ ಸೇವಾಲಾರ ಹಿಂಗೆ ಕೊಡಬೇಕು. ಎಷ್ಟು ಆರೋಗ್ಯ ಏನು ಕೊಡುತ್ತೆ. ಮತ್ತು ಅವ್ರ ಬಗ್ಗೆ ಜೀವನ ಚರಿತ್ರೆ ಓದಿರೋದಿಲ್ಲ ಯಾರು. ಸಾಧ್ಯ ಆದರೆ ಒಂದು ಜೀವನ ಚರಿತ್ರೆ ಹೇಳ್ಬಿಡಿ. ಅಲ್ಲ, ಅದು ನನ್ನ ಇದೇ ಪುಸ್ತಕ ಅಲ್ಲಿ ಹುಡುಕಬೇಕಿದೆ. ನನಗೆ ಇವರು ಗದಗಿನ ತೋಟರಾಯರು ಸ್ವಾಮಿಗಳು ಕೊಟ್ಟಿದ್ದರು. ಇವ್ರ ಜೊತೆಗೆ ಏನಾದ್ರು ಕೆಲಸ ಮಾಡೋಣ ನಾವು ಅಂತೇಳಿ ಪುಸ್ತಕ ಕೊಟ್ಟಿದ್ರು. ಮಾಡಿಲ್ಲ ನಾವು. ನಮ್ಮ ಪುಸ್ತಕ ಅವ್ರು ಅದು ಕೊಟ್ಟಾರೆ, ಕುರಾನ್ ಕೊಟ್ಟಾರೆ. ಇದು ಓದ್ರಿ ಇದೆ ಅಲ್ಲೇ ಇದೆ. ಆರೋಗ್ಯ ಇನ್ನೊಂದು ಸಮಾಹಿತ್ವ ಇಲ್ಲಲ್ಲಿ ಏನು ಹೇಳ್ತೀವಿ? ಚಟಾತಿಗಳನ್ನು ಮುಗಿಸುವುದು ಒಂದು ಪಾಸಿಟಿವ್ ಐತಲ್ಲ ಅದು. ಸಣ್ಣ ಗ್ರಾಮ ಬೇಗ ನಾವು ನಾವು ತಾಳಗುಪ್ಪದಿಂದ ಬರ್ಬೇಕಾದ್ರೆ ನೀವು ಕರ್ಕೊಂಡ್ರಿ. ಭೌಗೋಳಿಕವಾಗಿ ಎಲ್ಲಿ ನಿಲ್ಲಿಸ್ತಿದ್ರೆ ಅಲ್ಲಿ ನಿಲ್ಲಿಸ್ತಿದ್ರು ಪಾಪ. ಏನು ಅಂತ ಕೇಳ್ತಾ ಇಲ್ಲ. ಜಡ್ಜ್ಮೆಂಟು ಇಲ್ಲ. ನಿಮ್ಮದು ನಿಮ್ಮ ಕೈಯಾಗೆ ಅಷ್ಟೇ ಹೇಳೋದು. ಬೆಳಿಗ್ಗೆಯಿಂದ ಬಂದಿರುವಂಥ ಅತಿಥಿ ಭಾಗ್ಯತರಿಗೆ ಎಲ್ಲ ಅಡುಗೆ ಥರ ಮಾಡಿ, ಊಟ ಮಾಡಿ, ಚಹಾ ಮಾಡಿಸಿ, ಅತ್ಯಂತ ಮನೆಯ ಹಿರಿಯರಾಗಿ ಸೇವೆ ಯಾವ ರೀತಿ ಸಕಲ ರೀತಿಯಲ್ಲಿ ಒದಗಿಸಿದಂಥ ಸುನಂದಕ್ಕ ಅವರು ಒಂದೆರಡು ಮಾತು ಹೇಳ್ತಾರೆ ಹಿತವಚನ. ಆತ್ಮೀಯ ಪ್ರೇಕ್ಷಕರೇ, ಅವರಿಂದ ಹಿತವಚನ ಹೇಳ್ರಿ ಮೇಡಮ್. ಹೆಂಗೆ ಬದುಕಬೇಕು, ಏನು ಒಂದು ಸ್ವಲ್ಪ ನಿಮ್ಮ ಅರ್ಥದೊಳಗೆ ಬದುಕು ಅಂದ್ರೆ ಏನು, ಹೆಂಗೆ ಬದುಕಕ್ಕೆ ಅಡ್ಡಿ ಇಲ್ಲ. ನಮಗೆ ಮನೆಗೆ ಜನ ಬಂದಂಗೆ ನಮಗೆ ಸಂತೋಷ. ನೋಡಿರಿ, ನಮ್ಮಲ್ಲಿ ಎಷ್ಟು ಭಾಳ ಜನ ನಾವೇ ಎಷ್ಟೋ ನನ್ನ ಹಿಡ್ಕೊಂಡು ಹೇಳ್ತೀನಿ ಯಾಕೆ ಬರ್ತಾರಪ್ಪ ಅಂತಿರ್ತೀವಿ ನಾವು. ಆದ್ರೆ ನೋಡಿರಿ ಅವ್ರ ಹುರುಪು ನೋಡಿರಿ, ಅವರ ಆತಿಥ್ಯ ಅಂದ್ರೆ ಅತಿಥಿಗಳಿಗನ್ನು ಸತ್ಕರಿಸುವಂಥ ಗುಣ ಅವರು ಸಂಸ್ಕೃತಿನೇ ಅಂತದ. ಅದು ಹೇಳ್ರಿ ಮೇಡಮ್. ನಾವು ಮನೆಗೆ ಯಾರು ಬಂದರೂ ನಮ್ಗೆ ಸಂತೋಷನೇ. ನಾವು ಆ ಜಾತಿಯವ್ರು ಬಂದರು, ಈ ಜಾತಿಯವ್ರು ಬಂದರು, ಏನೋ ಅದು ಇದು ಮಾಡೋದೇ ಇಲ್ಲ, ಗಣನೆಗೆ ತಗೊಳ್ಳದೆ ಭಾಳ ಪ್ರೀತಿಯಿಂದ ಅದನ್ನು ನಮ್ಮಲ್ಲಿ ನಮ್ಮ ಕಡೆ ಏನು ಸಾಧ್ಯ ಇದೆ ಅದನ್ನು ಕೊಟ್ಟು
ಪ್ರೀತಿನ ಮಾತಾಡಿ ಕಳಿಸ್ತೀವಿ. ಬಂಧುಗಳೇ, ಇದನ್ನು ನಾನು ಭಾಳ ಹಲವಾರು ವರ್ಷಗಳಿಂದ ಇದನ್ನು ನೋಡ್ತಾ ಬಂದೀನಿ. ಅವ್ರ ಕುಟುಂಬಕ್ಕೆ ಆತ್ಮೀಯನಾಗಿ ಸಮೀಪದವನಾಗಿ ಬಂದು ಇಲ್ಲಿ ಆತಿಥ್ಯ ಸ್ವೀಕರಿಸಿದ್ದೈತಿ. ಅಷ್ಟೇ ಅಲ್ಲದೆ ಮೆಚ್ಚುವಂಥ ಗುಣ, ಅವರು ದೇಶಿ ಎನ್ನುವಂಥ ಒಂದು ಅನ್ನೋ ಒಂದು ಅಂಗಡಿಯ ಜವಾಬ್ದಾರಿಯನ್ನು ತೊಗೊಂಡ್ರೆ. ಸೋಮವಾರ ರಜೆ ಇರ್ತೀವಿ, ಇವತ್ತು ರಜೆ ಇತ್ತು, ಅದಕ್ಕೆ ಸಿಕ್ಕಾರೆ. ಆದ್ರೆ ಅವ್ರು ಇಷ್ಟು ಸರಳ ಅದಾರಂದ್ರೆ ಬಸ್ ಸ್ಟ್ಯಾಂಡ್ನಾಗ ನನಗೆ ಹಗಲಲ್ಲಿ ನಾನು ಬಸ್ನಾಗ ಬರ್ತಿರ್ಬೇಕಾದ್ರೆ ಅವ್ರನ್ನ ಭಾಳ ಸರಿ ನೋಡೀನಿ. ಇಷ್ಟು ಸರಳ ಜೀವನ ನಡೆಸ್ತಾ ಇದ್ದಾರೆ ಮತ್ತು ಸ್ವತಂತ್ರ ಜೀವನ ಅವರು. ಅದ್ರ ಬಗ್ಗೆ ಅಂದರೆ ಸ್ವತಂತ್ರರಾಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಸ್ವಾತಂತ್ರ್ಯ. ನಾನೀಗ 18 ವರ್ಷದಿಂದ ಧಾರವಾಡದಲ್ಲಿರೋ ದೇಶಿ ಅಂಗಡಿಯನ್ನು ನಡೆಸ್ತಾ ಇದ್ದೀನಿ. ಮ್ಯಾನೇಜರ್ ಅಂತೇಳಿ ನನ್ನನ್ನು ಇದು ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಾ ಇದ್ದೀರಿ ಅದೇ. ಹಾಗೆ ಅದನ್ನು ಮಾಡ್ತಾ ಮತ್ತು ಈ ಸರ್ ಕೆಲಸದಲ್ಲೂ ಅವರು ಹಳ್ಳಿಗೆ ಹೋಗುವಾಗೆಲ್ಲ ನನಗೆ ಟೈಮ್ ಇದ್ದಾಗೆಲ್ಲ ಅವ್ರ ಜೊತೆಗೆ ಹೋಗ್ತೇನೆ, ಹಳ್ಳಿ ಜನರ ಜೊತೆಗೆ ಬೆರಿತೀನಿ. ಮತ್ತು ಅವರು ಹಳ್ಳಿಯವರು ಇಲ್ಲಿ ಒಂದೊಂದು ದಿವಸ ಬಂದು ಇಲ್ಲಿ ಉಳ್ಕೋತಾರೆ. ಹೌದು. ಅವರು ಸರ್ದೊಂದು ಕ್ಯಾಂಪ್ ಇದೆ, ನಮ್ಮ ಮನೆಯಲ್ಲೇ ಮಾಡ್ತೀವಿ ನಾವು. ಹೌದು. ಅದಕ್ಕೆ ಒಂದು ಸಂಪೂರ್ಣ 15 ಜನ ಕ್ಯಾಂಪಿಗೆ ಬರ್ತಾರೆ. ಇಷ್ಟರು ಅಡುಗೆ ಮಾಡಿ ಊಟ ಬಡಿಸೋದು ಜವಾಬ್ದಾರಿ ತಮ್ಮದು. 15ರಿಂದ 20 ಜನ ಬರ್ತಾರೆ. ಮತ್ತೆ ಎಲ್ಲರಿಗೂ ಅಡುಗೆ ಮಾಡಿ, ಅಂದರೆ ಉದ್ದೇಶ, ಆ ಶಿಬಿರದ ಉದ್ದೇಶವೇ ಡಿಸೈನೇ ಆಗಿದೆ. ಹೌದು. ನಮ್ಮ ಮನೆಯಲ್ಲೇ ಉಳ್ಕೊಳ್ಬೇಕು, ನಾವೇ ಅಡುಗೆ ಮಾಡಿ ಹಾಕಬೇಕು, ಸುರಂದನೇ ಅಡುಗೆ ಮಾಡಿ ಹಾಕಬೇಕು. ಹೊರಗಡೆಯಿಂದ ಕೇಟ್ರಿಂಗ್ ಮಾಡಿ ತರಬಹುದು, ಮಾಡೋದಿಲ್ಲ. ಕಾರಣ ಅಂದರೆ ಜನರ ಹೃದಯ ತೆರ್ಕೊಳ್ಬೇಕು ಅಂತಂದರೆ, ಕರೆಕ್ಟ್, ಮನಸ್ಸು ನಮ್ಮ ವಿಚಾರಗಳಿಗೆ ತರ್ಕೊಳ್ಬೇಕು ಅಂತ ಆದರೆ ನಾವು ನಮ್ಮ ವೈಯಕ್ತಿಕವಾಗಿ ನಾವು ಅಫಿಷಿಯಲ್ ಕಾರ್ಯಕ್ರಮಗಳಿಗೆ ಹೆಚ್ಚುಕ್ಕಿಂತ ಹೆಚ್ಚು ವೈಯಕ್ತಿಕವಾದ ನಮ್ಮ ಸಂಬಂಧಗಳಿಗೆ ಜನ ಬೆಲೆ ಹೆಚ್ಚು ಕೊಡ್ತಾರೆ. ಹಾಗಾಗಿ ಸುನಂದನೆ ಅದನ್ನು ಮಾಡ್ತಾಳೆ. ಅದು ಎಂದೂ ಅಷ್ಟೂ ಜನರ ಮೇಲೆ ಪ್ರೀತಿ ಇರದೆ ಹೋದರೆ ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಮಾಡೋಕ್ಕಾಗೋದೇ ಇಲ್ಲ. ಅದು ಬೇಕದು ಅಷ್ಟು ಅಡುಗೆ ಮಾಡಿ ಬಡಿಸೋದು ಹೇಗೆ ಸಾಧ್ಯ ಆಗ್ತದೆ? ಇಲ್ಲ, ನಿಮ್ಮ ಈ ಆದರ್ಶ ಜೀವನ, ಈ ದಂಪತಿಯ ಜೀವನ ನಮ್ಮ ಧಾರವಾಡದೊಳಗೆ ಹೊರವಲಯದೊಳಗಿದ್ರೂ ಕೂಡ ಧಾರವಾಡದವರೇ ಆಗಿರುವಂಥ ಇವ್ರ ಬಗ್ಗೆ ಭಾಳ ಅಭಿಮಾನ ಅನಿಸ್ತದೆ. ನಮಗೆ ಖುಷಿ ಅನ್ನಿಸ್ತದೆ, ಹೆಮ್ಮೆ ಅನ್ನಿಸ್ತದೆ. ಬೆಳಗ್ಗೆಯಿಂದ ಸರ್ ಭಾಳ ಕಾಡ್ತದೆ. ಮತ್ತೊಂದು ಸರಿ ಯಾವತ್ತಾದ್ರೂ ಮತ್ತೆ ಬಂದು ತೊಂದರೆ ಕೊಡ್ತೀನಿ. ಈಗ ಅಪ್ಪಣೆ ಕೊಡ್ರಿ ಮೇಡಮ್ ಅವರೇ, ಚೆನ್ನಾಗಿ ಆತಿಥ್ಯ ಮಾಡಿದ್ರಿ, ಊಟಕ್ಕೆ ಹಾಕಿದ್ರಿ, ನೀರು ಕುಡಿಸಿ, ಬಂದವರಿಗೆಲ್ಲ ಚಹಾ ಕೊಡಿಸ್ತೀರಿ. ಇಷ್ಟೆಲ್ಲ ಆ ಒಂದು ಏನಂತಾರೆ ಅತಿಥಿ ಸತ್ಕಾರ ಅನ್ನೋಂಥ ಸಂಸ್ಕೃತಿ ತಮ್ಮ ಮೈಗೂಡೈತಿ. ಒಳ್ಳೆಯ ರೀತಿಯಿಂದ ತಮ್ಮ ಮಕ್ಕಳು ಒಳ್ಳೆಯ ಜಾಗ ಒಳಗದಾರೆ, ಒಳ್ಳೆಯ ಕಲಾವಿದರದಾರೆ, ಒಳ್ಳೆಯ ತಂತ್ರಜ್ಞಾನಿಗಳಿದ್ದಾರೆ. ಅವರೂ ಒಳ್ಳೆಯ ರೀತಿಯಿಂದ ಆಗಲಿ ಅಂತ ಹೇಳಿ ಇನ್ನು ನನಗೆ ಅಪ್ಪಣೆ ಕೊಡ್ರಿ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಮೇಲೆ ಓರಿ ಬರ್ರಿ ಹಾಂ ಬರ್ರಿ ಅವ್ರು ಬರ್ತಾರೆ ಸರ್. ನಮಸ್ಕಾರ. ಡಾಕ್ಟರ್ ನಾರಾಯಣ ಬಿಲ್ಲವ ಅಂತ ಇವರು. ಹಾಂ. ಇವರು ಇಲ್ಲಿ CMD ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಅಂತ ಇದೆ. ಹಾಂ, ಕೇಳಿದ್ದೀರಾ? EMD. ಹಾಂ, CMDR. ಹಾಂ ಕೇಳಿ ಸರ್, ಕೇಳಿ. ಅದರಲ್ಲಿದ್ದಾರೆ. ಹೌದು, ಸಂತೋಷ, ಭಾಳ ಸಂತೋಷ. ನಾನು ಅನಿಲ್ ಕುಮಾರ್ ಮುಗಳಿ ಸಾಹೇಬರ ಅಭಿಮಾನಿ ಶಿಷ್ಯ. ಅವ್ರಿಗಿಂತ 2 ವರ್ಷ ಕಾಲೇಜ್ನೇ ಜೂನಿಯರ್. ಅವರ ಸಾಧನೆ ಮುಂದೆ ಇದ್ದೆ ಸರ್. ರಿಟೈರಾಗಿ ಅಲ್ಲಿ 6-7 ವರ್ಷ ಆಯ್ತು. ನಾನು ವಾಲಂಟ್ರಿ ತೊಗೊಂಡೆಲ್ಲ 2 ವರ್ಷ ಮೊದಲು. 2020ಕ್ಕೆ ತೊಗೊಂಡೆ. ನಂದು ಆ್ಯಕ್ಚುಲಿ ವೆಟರ್ನರಿ ಹಾಸ್ಪಿಟ್ಲ್ ಹೆಡ್ ಇದ್ದೆ ನಾನು ಸರ್. ಅದಾದಮೇಲೆ ಪಬ್ಲಿಕೇಶನ್ದಾಗ 7-8 ವರ್ಷ ಕೆಲಸ ಮಾಡಿದೆ. ಟೋಟಲಿ ಧಾರವಾಡದಾಗ ಒಂದು ಏನೋ ಮಾಡ್ತಾ ಬಂದ್ವಿ. ಇದೊಂದು ರಿಟೈರ್ ಆದಮೇಲೆ ಸಾಹೇಬ್ರದ್ದು ಇನ್ನೊಂದು ತೊಗೊಳ್ದಿತ್ತು ಆ ಪುಸ್ತಕದ್ದು. ಈ ಸರಿ 3ನೇ ಮುದ್ರಣ. ಒಂದಲ್ರಿ ಅವರು 2 ಸಿಕ್ಕವ್ರು ನನಗೆ. ಹಾಂ, ಆವೃತ್ತಿ ಬರಕತ್ತೈತೆ ರೀ 2 ವರ್ಷದಾಗ. ಇದು ಫಸ್ಟ್ 3ನೇ ಆವೃತ್ತಿ ಎಡಿಷನ್. ಅನುಭವ ಇಷ್ಟೊತ್ತನ ಅದ್ರ ಬಗ್ಗೆನೇ ಇಂಟರ್ವ್ಯೂ ಮಾಡಿದ್ರು ಅವ್ರ ಜೊತೆಗೆ. ಇದು ಒಂದು ಹವ್ಯಾಸ ಐತಿ. ಏನು ಹಿಂದಿಂದ ಮಾಡಿದ್ವಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಕಡೆಯಿಂದ. ಈ ಕೊನೆಯಲ್ಲಿ ಹಂತಕ್ಕೆ ಬಂದು ನಿಂತೀವಿ ನಾವು. ಮೇಡಮ್ ಅವರು ಬರ್ತಾರೆ ಈಗ. ಹಾಗೆ ನೀವು ವೈಜ್ಞಾನಿಕತೆ ಮತ್ತು ಎಲ್ಲ ನಮಗೇನು ಬೇಡ, ಸ್ವಲ್ಪ ಚಹಾ ಕೊಟ್ಬಿಡ್ರಿ ಸಾಕು. ಯಾಕೋರ ಚಹಾ ಕೊಟ್ಬಿಡ್ರಿ ಸಾಕು. ಹೇಳ್ತೀನಿ ಮತ್ತೆ ಆಯ್ತು. ಈ ಪುಸ್ತಕದ ಬಗ್ಗೆ ಅವರಿಗೆ ಅಭಿಮಾನಪೂರ್ವಕವಾಗಿ ಅವರೆಲ್ಲ ಬರ್ತಕ್ಕಂಥ ಪುಸ್ತಕದ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳ್ತೀವಿ. ತೋರಿಸಿ.
ಹಂಗೆ ಹೋಗ್ಬೋದು ಅದೇ ಅದು ಆ ರೋಡು ಆಗುತ್ತೆ. ಈಗ 8ಕ್ಕೆ ನಾವು ಇಲ್ಲೇ ತಾಳ್ಗುಪ್ಪದಿಂದ ಬಿಡಕತ್ತೀವಿ. ನಮ್ಮ ಪ್ರಕಾಶ್ ಭಟ್ರು ಹಿರಿಯರು ಅವ್ರ ಜೊತೆಗೆ ಪಾಪ ಕಾರ್ನಾಗ ಅವರು ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಬರಕತ್ತಾರ. ಇನ್ನು ನಮ್ಮ ಗುರುಗೋವಿಂದ್ ಭಟ್ರು ಸ್ವಲ್ಪ ಕಾಣ್ತೈತೆ ನೋಡಿ ಅಲ್ಲಿ ಮುಖ. ಹಾಂ ಆಯ್ತಾ, ಬಹುಶಃ ಇನ್ನೊಂದು ತಾಸನಾಗ ಅಲ್ಲಿ ಶಿರ್ಸಿಯಾಗಿರ್ತೀವಿ ಅಂತಾರೆ. ಆ ಲೊಕೇಶನ್ ಒಂದು ಹೇಳ್ಬೇಕು, ನಿಮ್ಮ ಮನೆದು ಯಾವುದೋ ನಗರ, ವಿದ್ಯಾನಗರ ಏನೋ ಐತಪ್ಪ ನೆನಪಾರ್ದೆ ಅದು. ಗಿರೀಶಿಗೆ ಫೋನ್ ಮಾಡಂತ ಹೇಳಿ. ಹಾಂ, ಕಡೆಗೆ ಅದು ಇದು ಹತ್ತಲಿಲ್ಲ ಅಂದ್ರೆ ಯಾವುದು ವೋಡೋಫೋನ್ ಹತ್ತಲಿಲ್ಲ ಅಂದ್ರೆ ಇದಕ್ಕೆ ಏರ್ಟೆಲ್ಗೆ ಮಾಡೋಣ ನಂಬರ್ಗೆ. ಹಾಂ, ಬಹುಶಃ 9 ಸುಮಾರಿಗೆ ಬರ್ತೀವಿ. ಬರೋ ಟೈಮಿಗೆ ಇನ್ನೂ ಒಂದು ಫೋನ್ ಮಾಡ್ತೀನಿ. ಜಾಗ ಒಂದು ಕರೆಕ್ಟ್ ಹೇಳಿ, ಪಾಪ ಅವ್ರಿಗೂ ಗೊತ್ತಾಗಬೇಕಲ್ಲ. ಭಾಳತ್ತೇನಿಲ್ಲ, ಸ್ವಲ್ಪ ಹೊತ್ತು ಹಂಗೆ ನೋಡಿದಾಗತ್ತೆ, ನೀವು ಅವ್ರು ನೋಡಿದಂಗೆ ಆಗುತ್ತೆ. 1 ಮಿನಿಟ್ ಆಮೇಲೆ ಹೇಳಿ. ಬಟ್ ದೇ ಡೋಂಟ್ ಕಾಂಜುಗೇಟ್. ಹೌದು, ಅವ್ರ ಡ್ಯೂಟಿ ಅವರ್ಸು ಇವ್ರ ಡ್ಯೂಟಿ ಅವರ್ಸು ಅವ್ರ ಮೆಂಟೇನಿಟಿ ಅಕ್ಕಪಕ್ಕ ಕೂತ್ಕೊಂಡಿರ್ತಾರಂತೆ, ಮಾಡಾರಂತೆ. ಹೌದು, ಅದು ಬೇಕಾಗಿಲ್ಲ ಅವ್ರಿಗೆ, ಆ ಇದಕ್ಕೆ ಇರೋದೇ ಇಲ್ಲ. ಇಲ್ಲ, ಮೋಸ್ಟ್ಲಿ ಅದು ಆಗತ್ತೆ ರೀ ಇನ್ನು ಕೆಲಸ. ಯಾಕಂದ್ರೆ ಇದ್ರಾಗ ಐತಿ, ನಿಮ್ದು ಚಾರ್ಜ್ ಐತ್ರಿ. ಹಸಿರು ಲೈಟ್ ಇದ್ರೆ ಸಾಕು ಸರ್, ರೆಕಾರ್ಡಿಂಗ್ ಆಗತ್ತೈತಿ. ಈಗ ಹಸಿರು ಲೈಟ್ ಇದಲ್ಲ, ಇಲ್ಲ ತರಲಿ ಒತ್ತಿ ಕೊಡ್ತೀವಿ. ಹಾಂ, ಒತ್ತಿ ಹಿಡ್ರಿ ಒಂದು 30 ಸೆಕೆಂಡ್. 2 ಲೈಟ್ ಬರ್ತಾವೆ ನೋಡ್ರಿ, ಗ್ರೀನ್ ಲೈಟ್ ಬರುತ್ತೆ, ಗ್ರೀನ್. ಹಾಂ, ರೈಟ್ ರೈಟ್. ಈಗ ರೆಕಾರ್ಡ್ ಆಗೈತಿಲ್ಲ, ನಿಮ್ಗೆ ತೋರಿಸ್ಬಿಡ್ತೀನಿ ತಡ್ರಿ. ಈಗ
ಮುಂದುವರ್ಸಿ ಸರ್. ಹೀಗೆ ಆಸ್ತಿ ಪಾಸ್ತಿ ಬಂಗಾರಗಳು ಯಾವುದೂ ಇಲ್ಲದೆ ಬದುಕ್ತಾ ಇರೋದರಿಂದ ನಮಗೆ ನಮ್ಮ ಕೆಲಸ ಸುಲಭವಾಗಿದೆ. ಒಂದು ಪಾರದರ್ಶಕತೆ ಅಂತ ಹೇಳ್ತೀವಲ್ಲ, ಒಬ್ಬ ಮನುಷ್ಯ ಹೆಚ್ಚು ಪಾರದರ್ಶಕ ಆದಷ್ಟು ಜನ ನಮ್ಮನ್ನು ನಂಬುತ್ತಾರೆ. ಹೌದು. ನಾನು ವಿಶೇಷವಾಗಿ ನನ್ನ ಪಾರದರ್ಶಕತೆ ಹಳ್ಳಿಯರಿಗೆ ತರಬೇರ್ತೇನೆ. ಇಲ್ಲಿ 3 ದಿವಸ ಇಲ್ಲಿ ನಮ್ಮಲ್ಲಿ ಬಂದು ಉಳ್ಕೊಂಡು ನಾವು ಮಾಡ್ತಾಯಿದ್ರು ಶಿಬಿರದಲ್ಲಿ ಅವರು ಉಳ್ಕೊಂಡಾಗಲೂ ಅಷ್ಟೇ ಅವರು ನಮ್ಮನ್ನು ಹಗಲು ರಾತ್ರಿ ನೋಡ್ತಿದ್ರು. ನಾವು ಎಂಥವ್ರು ಅಂತ ಗೊತ್ತಾಗ್ತಿತ್ತು. ಆ ವಿಶ್ವಾಸ ಬೆಳೆತಿತ್ತು. ಆ ಪಾರದರ್ಶಕತೆ ಇಂದಾಗಿ ಅವರು ನಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. ಹಾಗೆ ನಮ್ಮ ನಡುವೆ ಪ್ರೀತಿ ವಿಶ್ವಾಸದ ಸಂಬಂಧ ಇದಷ್ಟು ಗಟ್ಟಿ ಆಗ್ತಿತ್ತು. ಇದು ನನ್ನ ಮೂಲಭೂತವಾದಂಥ ವ್ಯಕ್ತಿತ್ವ. ನನ್ನನ್ನು ಹತ್ತಿರದಿಂದ ಕಂಡ ಒಡನಾಡಿಗಳು ಇದನ್ನೆಲ್ಲ ದಾಖಲಿಸಿದ್ದಾರೆ. ಅದರಲ್ಲಿ ಹಲವಾರು ಲೇಖಕರಿದ್ದಾರೆ. ಅವರೆಲ್ಲ ಉದಾಹರಣೆಗೆ ಬಸನಗೌಡ, ಲಿಂಗನಗೌಡ, ಇವರು ಪೂರ್ಣಪ್ರಜ್ಞೆ ಬೇಳೂರು, ಬಸವಣ್ಣ, ಇವರೆಲ್ಲ ನಮ್ಮ ಹಳ್ಳಿಯ ಜನರು ಲೇಖನವನ್ನು ಇವರೆಲ್ಲ ನನ್ನನ್ನು ಹಳ್ಳಿಯ ಜನರಿಂದ ಹಿಡಿದು ಅಂತಾರಾಷ್ಟ್ರೀಯ ವಿಜ್ಞಾನಿಗಳವರೆಗೆ ನನ್ನ ಬಗ್ಗೆ ಬರೆದವರಿದ್ದಾರೆ. ಇಲ್ಲ, ಅದು ಅವರ ಒಂದು ಅಭಿಮಾನ, ಒಂದು ಕೃತಜ್ಞತೆಯ ಪೂರ್ವಕ ಅಂತೀನಿ. ಯಾಕಂದ್ರೆ ಒಬ್ಬ ಸಮಾಜ ಚಿಂತಕನಿಗೆ ಕೊಡಬೇಕಾದ ಗೌರವ, ಆತನ ಸೇವೆಯನ್ನು ಗುರುತು ತಿಳಿದು ಪ್ರಾಮಾಣಿಕತೆಯಿಂದ ಬದುಕಿದವರಿಗೆ ಕೊಡುವಂಥ ಒಂದು ಸನ್ಮಾನ, ಅದು ಒಂದೊಂದು ರೀತಿ ಕೃತಜ್ಞತೆ ಇರೋದು. ಯಾಕಂದರೆ ಸ್ವೀಕಾರ ಮಾಡಿದ್ದೀನಿ. ಭಾಳ ಸಂತೋಷ ಸರ್, ಭಾಳ ಸಂತೋಷ. ಈಗ ಅದಕ್ಕೆ ವೈಜ್ಞಾನಿಕ ತಳಹದಿಯನ್ನು ಇಟ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಮರೆಯಲಾರದೇ ಅದರೊಳಗೆ ಅದನ್ನು ಅಡಾಪ್ಟ್ ಮಾಡಿ ಒಂದು ಗ್ರಾಮಾಭಿವೃದ್ಧಿಗೆ, ಜನರ ಅಭಿವೃದ್ಧಿಗೆ, ಒಟ್ಟಾರೆ ಸಮಾಜದ ಚಿಂತಕರಾಗಿ ಅವ್ರು ಕೆಲಸ ಮಾಡ್ತಿರೋ ಹಿನ್ನೆಲೆ ಒಳಗೆ ಇನ್ನೊಮ್ಮೆ ಮನುಷ್ಯನ ಜೀವನ ಭಾಳ ನಶ್ವರ, ಅಷ್ಟು ದಿನ ಇಷ್ಟು ದಿನ ಅಂತ ಏನೇನೋ ಹೇಳ್ತಾರೆ ಆಧ್ಯಾತ್ಮಿಕತೆ. ಕೆಲವ್ರಿಗೆ ನಿಲ್ಕತ್ತ, ನಮಗೆ ನಿಲ್ಕೋದಿಲ್ಲ. ಕೆಲವ್ರಿಗೆ ಕೊನೆಗೆ ಉಳಿಯೋದು ಬರೀ 3/6 ಸೈಟ್ ಅಂತ ಅನ್ನೋದು. ಏನೋ ನಾನು ಉತ್ತರ ಪ್ರದೇಶ ಪ್ರವಾಸದಾಗಿದ್ದಾಗ ಒಂದು ಕಡೆ ಎಲ್ಲೋ ಕ್ವಾಟಿ ಮೇಲೆ ಈ ಥರದ್ದೊಂದು ಸ್ಮಶಾನದ ಒಂದು ಇದನ್ನು ನೋಡಿದೆ. ಅವತ್ತೇ ಹಾಕಿದ್ದೆ, ಒಂದು ಲೇಖನ ಬರೆದೆ ಅಂತ ತಮಗೆ ಹೇಳಿದ್ದೆ. ಈಗ ನಮಗೆ ಈ ಸಂದರ್ಶನ ನೋಡ್ತಿರುವಂಥ ನಮ್ಮ ಪ್ರೇಕ್ಷಕ ಆತ್ಮೀಯರಿಗೆ, ಬಂಧುಗಳಿಗೆ ಒಂದು ಒಟ್ಟಾರೆ ಆತ್ಮೀಯ ಸಂದೇಶ. ಹೆಂಗೆ ಬದುಕಕ್ಕೆ ಅಡ್ಡಿ ಇಲ್ಲ, ಏನು ಬದುಕಂದ್ರೆ ಏನು ಅನ್ನೋದಕ್ಕೆ ಒಂದೆರಡು ಮಾತುಗಳಲ್ಲಿ ಹೇಳಿದ ಸಂತೋಷ ಸರ್. ಇದು ಭಾಳ ಉತ್ತಮವಾದಂಥ ಫೋಟೋನೇ ಹೌದು. ಇದು ಸ್ಮಶಾನ ವೈರಾಗ್ಯ ಅಂತ ಒಂದು ನಮ್ಮಲ್ಲಿದೆ. ಅಂದರೆ ಈ ವೈರಾಗ್ಯ ಬೇರೆ ಬೇರೆ ಸಂದರ್ಭದಲ್ಲಿ ವೈರಾಗ್ಯ ಬರ್ತದೆ.
ಆದರೆ ಆ ವೈರಾಗ್ಯ ಭಾಳ ಉಳಿಯೋದಿಲ್ಲ. ತಾತ್ಕಾಲಿಕವಾದ ವೈರಾಗ್ಯ. ಹೌದು. ಸ್ಮಶಾನಕ್ಕೆ ಹೋಗಿ ಬಂದವ ಅಯ್ಯೋ ಇಷ್ಟೇ ಜೀವನ ಅಂತ ಹೇಳ್ತಾನೆ. ಹೌದು ಒಂದು ವೈರಾಗ್ಯ ಬರ್ತದಲ್ಲ, ಹೌದು. ಪ್ರಸವ ವೈರಾಗ್ಯ ಅಂತ ಇನ್ನೊಂದಿದೆ. ಹೆರಿಗೆ ಅದ ಮಕ್ಕಳು ಬೇಡ ಅಂತಂದವರೇ ಭಾಳ ಮಂದಿ. ನೋವನ್ನು ಅನುಭವಿಸ್ತಾ ಇರುವಾಗ ಅಯ್ಯೋ ಬೇಡಪ್ಪ ಇದು ಮಾತ್ರ. ಆದ್ರೆ ಮಕ್ಕಳು ಆಡೋದು ನೋಡಿದ ಕೂಡ ಎಲ್ಲ ಮರ್ತು ಬಿಡ್ತಾರೆ. ಹೌದು ಹೌದು. ವೈರಾಗ್ಯ ಸಾಧಿಸ್ಕೊಳ್ಬೇಕು. ವೈರಾಗ್ಯ ಅಂತನ್ನೋದು ಮುನಿ ಋಷಿಗಳಿಗೆ ಮಾತ್ರ, ಸಂಸಾರದಲ್ಲಿರುವವರಿಗೆ ವೈರಾಗ್ಯ ಅಲ್ಲ, ಅಟ್ಯಾಚ್ಮೆಂಟು ಅಂತನ್ನುವ ಕಲ್ಪನೆ ಇದೆ. ಹೌದು. ಅಟ್ಯಾಚ್ಮೆಂಟು ವೈಯಕ್ತಿಕವಾಗೂ ತೊಂದರೆ ಇದೆ, ಮತ್ತು ನಾನು ಹುಟ್ಟಿದ್ದು ಯಾಕೆ ಅಂತನ್ನುವ ವಿಚಾರ ಮಾಡದೆ ಬದುಕೋದಿದೆಯಲ್ಲ, ಇದು ಭಾಳ ಉತ್ತಮವಾದಂಥ ಫೋಟೋನೇ ಹೌದು. ಇದು ಸ್ಮಶಾನ ವೈರಾಗ್ಯ ಅಂತ ಒಂದು ನಮ್ಮಲ್ಲಿದೆ. ಹಾಂ ಹಾಂ. ಅಂದರೆ ಈ ವೈರಾಗ್ಯ ಬೇರೆ ಬೇರೆ ಸಂದರ್ಭದಲ್ಲಿ ವೈರಾಗ್ಯ ಬರ್ತದೆ, ಆದರೆ ಆ ವೈರಾಗ್ಯ ಭಾಳ ಉಳಿಯೋದಿಲ್ಲ. ತಾತ್ಕಾಲಿಕವಾದ ವೈರಾಗ್ಯ. ಸ್ಮಶಾನಕ್ಕೆ ಹೋಗಿ ಬಂದವ ಅಯ್ಯೋ ಇಷ್ಟೇ ಜೀವನ ಅಂತ ಹೇಳ್ತಾನೆ. ಹೌದು ಒಂದು ವೈರಾಗ್ಯ ಬರ್ತದಲ್ಲ, ಹೌದು. ಪ್ರಸವ ವೈರಾಗ್ಯ ಅಂತ ಇನ್ನೊಂದಿದೆ. ಹೆರಿಗೆ ಅದ ಮಕ್ಕಳು ಬೇಡ ಅಂತಂದವರೇ ಭಾಳ ಮಂದಿ. ನೋವನ್ನು ಅನುಭವಿಸ್ತಾ ಇರುವಾಗ ಅಯ್ಯೋ ಬೇಡಪ್ಪ ಇದು ಮಾತ್ರ. ಆದ್ರೆ ಮಕ್ಕಳು ಆಡೋದು ನೋಡಿದ ಕೂಡ ಎಲ್ಲ ಮರ್ತು ಬಿಡ್ತಾರೆ. ಹೌದು.
ಕುಡಿಯೋ ನೀರು ತಂದು ಇಟ್ಕೊಂಡ್ಬಿಡ್ತೀನಿ ಬಾಯಾರಿಕೆ ಆದ್ರೆ. ಆ ಬಾಟ್ಲಿ ಕೊಡು ಒಂಚೂರು. ಹಾ ಚರಗಿ ಬೇಡ. ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಕತ್ತೀವಿ ಸಾಹೇಬ್ರು. ಮತ್ತೆ ಮಾತಾಡ್ತಾ ಬಾಯಾರಿಕೆ ಆದ್ರೆ ಹಾಗೆ ಕುಡಿತೀನಿ. ನೀವು ಅದೇನು ಬಂದ್ ಮಾಡ್ಬೇಕು ಅಂತ ಇಲ್ಲ. ನೀರ್ ಕುಡಿಯೋದು ಏನು ಏನೇನಿಲ್ಲ, ಅದೇನು ಸಮಸ್ಯೆ ಇಲ್ಲ. ಇಲ್ಲಿ ಐತಾಡಿ ಸರ್ ಚರಿಯ ನೀರು ಇರ್ತಾರೆ, ನಾ ತೋರಿ. ಹಾ ತಗೊಳ್ಳಿ. ಐತಿ ತುಂಬಿಟ್ಟು ಐತಿ ತೋಡ್ರಿ ಮತ್ತೆ ಸಿಸ್ಟಮೆಟಿಕ್ ಬೇಕಾಗ್ತದ್ರಿ ಸರ. ಹೇಳ್ತಿರ್ತೀನಿ ಸುಮ್ಮನೆ ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದ್ರೆ ಶಾಪ ಕೊಟ್ಬಿಡ್ತೀನಿ. ದುರ್ವಾಸ ಮುನಿ ಶಾಪ ಕೊಟ್ಟಂಗೆ ಅವ್ರು ಕಮಾಂಡಲ್ಲಿ ಹಿಡ್ಕೊಂಡೆ ಓಡಾಡ್ತಿದ್ರು. ಈಗ ನಾವು ಇದನ್ನ ಟೆಸ್ಟ್ ಮಾಡಿ ಮತ್ತೆ ರೆಕಾರ್ಡಿಂಗ್ ಶುರು ಮಾಡಿದ್ವಿ. ಬ್ರೌನ್ ಆಗ್ತದಲ್ಲ ಹಣ್ಣಾಗ ಅಲ್ಲ, ಸ್ವಲ್ಪ ಬ್ರೌನ್ ಆಗ್ತದೆ. ಬ್ರೌನ್ ಆಗ ನೋಡಿ ಆಯ್ತಲ್ಲ, ಪ್ರಾಕ್ಟೀಸ್ ಮಾಡಿ ಒಂದು ವರ್ಷ ಬಿಟ್ಟು ಬಂದ ಏನೋ ಒಂದು ಸಂದೇಶ, ಹಿಂಗೆ ಬದುಕ್ರಿ, ಹಿಂಗೆ ಬದುಕಿರಿ ಚಲೋ ಅಂತ. ನಮ್ಮ ಟ್ರೈಪಾಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗೊತ್ತಿಲ್ಲ ಇಲ್ಲ ರೀ, ಗಟ್ಟಿ ಅದಾವ ತೋಡ್ರಿ ಅವು. ನೀವು ಹೇಳೋದು ಕೇಳುದಿಲ್ಲ, ಮೊಬೈಲ್ ಹೇಳಬೇಕು. ಅದು ಇರುತ್ತೆ, ರೆಕಾರ್ಡ್ ಆಗತ್ತೈತಿ ಪಾಪ. ಅದು ಚೆಕ್ ಮಾಡಿದ್ವಿ ಚೆಕ್. ನಮಸ್ಕಾರ ಬಂಧುಗಳೇ. ಅಪರೂಪ ಅಲ್ಲ, ಇಲ್ಲಿ ಸರಿ ಬರುವುದಿಲ್ಲ ನಮ್ಗೆ. ಹೊರಾಂಗಣ ಚಿತ್ರೀಕರಣ ಬೆಸ್ಟ್ ಆ್ಯಕ್ಚುಲಿ. ಇದಕ್ಕೆ ಅಲ್ಲಿ ಮುಗಿತು ಚಾ ಕುಡಿ ರಂಗ. ಇಲ್ಲಿ ಹಿಂದ್ಗಡೆ ಬೆಳಕಿದೆ, ಹೌದು, ಮುಖ ಕಪ್ಪು ಬರ್ತದೆ. ಅದು ಯೂಟ್ಯೂಬ್ನಾಗ ಏನು ಮಾಡ್ತಾರೆ, HD ಮಾಡ್ತಾರೆ ಸರ್, ಹೈ ಡೆಫಿಷಿಯನ್ಸಿ ಅವರೇ ಮಾಡ್ತಾರೆ. ಹಿಂಗಾಗಿ ಅದು ನಮಗೆ ಬಯಲಿಗ ತಮ್ಮ ಅಭಿಮಾನಿಗಳು ಕೊಟ್ಟಂತ ಒಂದು ಗೌರವಪೂರ್ವಕ ಸನ್ಮಾನ ಅಂತ ನಾನು ಅನ್ಕೊಂಡೆ.
ಈಗ ಇದು ಇನ್ನೊಂದು ಹೊಸ ಬ್ಯಾಟ್ರಿ, ಇದನ್ನ ಆಮೇಲೆ ಎಡಿಟ್ ಮಾಡ್ತೀನಿ. ಈಗ ಈ ಪುಸ್ತಕದ ಬಗ್ಗೆ ಅವರ ಆತ್ಮೀಯರು, ಒಡನಾಡಿಗಳು, ಸ್ನೇಹಿತರು, ಅಭಿಮಾನಿಗಳು ಇರ್ತಕ್ಕಂಥ ಅಭಿಪ್ರಾಯಕ್ಕೆ ಕುರಿತಾಗಿ ಅವ್ರು ಏನು ಹೇಳ್ತಾರೆ ಈಗ ಅವ್ರ ಬಾಯಿಂದನೇ ಕೇಳ್ತಾರೆ. ಸರ್, ಬಯಲಿಗ ಪುಸ್ತಕ ತಮ್ಮನ್ನ ಮತ್ತಷ್ಟು ಜವಾಬ್ದಾರಿಯುತವಾದಂಥ ಸ್ಥಾನಕ್ಕೆ ತಂದು ನಿಲ್ಲಿಸಿತ್ತು ಈಗ ದಶಕಗಳ ಹಿಂದೆ ಅಂತ ನನಗನ್ನಿಸ್ತದೆ. ಹಾಗೆ ನೀನು ಅನ್ಕೊಂಡ್ರಿ? ಇದು ನನಗೆ 60 ವರ್ಷ ಆದಾಗ ಆಹಾ, ನನ್ನ ಮಗ ಶಶಾಂಕ, ಸೊಸೆ ನಿವೇದಿತ ಸೇರಿ ನನ್ನ ಒಡನಾಡಿಗಳನ್ನೆಲ್ಲ ಸಂಪರ್ಕಿಸಿ ನಮ್ಮ ಅಪ್ಪನ ಬಗ್ಗೆ, ಮಾವನ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಬರ್ಕೊಡ್ರಿ, ಒಂದು ಪುಸ್ತಕ ತರೋಣ ಅಂತ ಹೇಳಿದಾಗ ಆಗಿದ್ದು. ದಿವಾಕರ್ ಹೆಗಡೆ ಮತ್ತು ಪೂರ್ಣಪ್ರಜ್ಞ ಬೇಳೂರವರು ಇದನ್ನ ಸಂಪಾದಿಸಿದ್ದಾರೆ. ಇದರಲ್ಲಿ ನನ್ನ ತೀರಾ ಹತ್ರ ಬಂದವರು ನನ್ನನ್ನು ಕಂಡ ರೀತಿಯನ್ನ ಹೇಳಿದ್ದಾರೆ, ನನ್ನ ಏನು ಅಂತ. ನಾನೇ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕೀಗ ನಿಮಗೆ. ನೀವು ಅದರಲ್ಲಿ ಬಂತು ತಮ್ಮ ವೈಯಕ್ತಿಕ ಲಾಭ ಅದನ್ನು ಬದಿಗೊತ್ತಿ ಅಂತ ಬಂತು. ಇದು ಮಾತು ಎಲ್ಲರಿಗೂ ಹೇಳ್ಬೋದು, ನಮ್ಮ ಕಾರ್ಯಗಳನ್ನ ಬದಿಗೊತ್ತಿ ನೀವು ಬಂದಿದ್ದೀರಿ ಅಂತ. ನಾವು ಗೋಟು ನಾವು ಹೇಳಿದ್ದೀನಿ ಇವನಿಗೆ, ಮರಗಳು ಹೇಳಿದ್ದೀನಿ, ಒಂದು ಲಿಸ್ಟ್ ಮಾಡಪ್ಪ, ಯಾರು
53 ಜನ ಲಿಸ್ಟ್ ಮಾಡಿದ್ರೆ ಅವರು ಆ ಲಿಸ್ಟ್ ಇಟ್ಕೊಂಡು ನಾವು ಪಿ ಡಿ ನಮಸ್ತೆ ಹಾಂ ಮಾತಾಡ್ತೀನಿ ಅಲ್ವಾ ಕೊಟ್ಬಿಡ್ರಿ ನನ್ನ ನಂಬರ್ ಗ್ರೇಟ್ ಹಾಂ ಕಳಿಸಿದ್ದೀರಾ ಓಕೆ ಓಕೆ ಹಾಂ ಥ್ಯಾಂಕ್ ಯು ನಮಸ್ಕಾರ ಸೊ ಅವರೇ ಮಾತಾಡ್ತಾರೆ ನಾನು ಕುಡಿಯೋದಿಲ್ಲ ಮಾಡೋದಿಲ್ಲ ಅವರು ನಮ್ಮನ್ನು ಮಾತಾಡಿಸ್ತಾರೆ ಈಗ ಎಕ್ಸೈಸ್ ಕಮಿಷನರ್ ಜಾಯಿಂಟ್ ಕಮಿಷನರ್ ಎಕ್ಸೈಸ್ ತಾನು ಮಾಡೋದು ಬೇಡ ನಾನೇ ಮಾತಾಡ್ತೀನಿ ಗ್ರೇಟ್ ಅಂದರೆ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಕೆಲಸಗಳಿಗೆ ಶಕ್ತಿ ಇದೆ ಅಂತ ನೀವು ಗಮನಿಸಬೇಕು ನಮ್ಗೆ ಯಾರು ಅಧಿಕಾರ ಇದೆ ಏನಾದ್ರು ಅಧಿಕಾರ ಇದೆಯಾ ನನಗೆ ನೀವು ಯಾರು ಕೇಳಿದ್ರೆ ನೋಡಿ ಹಾಂ ನಮ್ಮ ಹತ್ರ ಹಣ ಇದೆಯಾ ಹಣಕಾಸು ಏನಾದರೂ ಆಸ್ತಿ ಪಾಸ್ತಿ ಏನೂ ಇಲ್ಲ ಎಲ್ಲ ಬಿಟ್ಟಿದ್ದೀವಿ ಜಾಯಿಂಟ್ ಕಮಿಷನರ್ ಅವರಿಗೆ ಫೋನ್ ಮಾಡಿ ಮತ್ತು ಆ ಜಾಯಿಂಟ್ ಕಮಿಷನರ್ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳೋದು ನಾನು ಪ್ರಕಾಶ್ ಭಟ್ನ ಸ್ಟ್ರೆಂತ್ ಅಲ್ಲ ಇದು ಇಟ್ಸ್ ಸ್ಟ್ರೆಂತ್ ಆಫ್ ವಾಟ್ ಯು ಆರ್ ಡೂಯಿಂಗ್ ಇದೆಲ್ಲ ಏನು ಮಾಡ್ತಾ ಇದ್ದೀನಿ ಅದರ ಶಕ್ತಿ ಅದಕ್ಕೆ ಅದು ಗಳಿಸ್ಕೊಳ್ಳಿಕ್ಕಾಗತ್ತೆ ಅಂತ ನಾನು ಮಾಡೋದು ಯಾವಾಗ ಸಮಾಜದಲ್ಲಿ ಇನ್ನೂ ಗೌರವ ಇದೆ ಅಲ್ಲೇನ್ರಿ ಒಳ್ಳೆ ಕೆಲಸಕ್ಕೆ ಸ್ವಲ್ಪ ತಡ ಆದರೂ ಚಿಂತಿಲ್ಲ ಅದಕ್ಕೆ ಸಿಗತ್ತೆ ಮಾನ್ಯತೆ ಅವರು ಈಗ ಜಾಯಿಂಟ್ ಕಮಿಷನರ್ ಮುಂದೆ ನಾವು ಹೋಗಿ ಮಿನಿಸ್ಟ್ರಿಗೆ ಅಂತ ಹೇಳ್ತಾರೆ ನಮಗೆ ನಿಲ್ಲಿಕ್ಕಿಲ್ಲ ಆದರೆ ಒಳಗೆ ಅಂತರಂಗದಲ್ಲಿ ನಮ್ಮೊಂದು ಅಧಿಕಾರಕ್ಕೆ ಹೆಚ್ಚಿಗೆ ಮರ್ಯಾದೆ ಕೊಡೋದು ನಮ್ಮ ಭಾರತೀಯರು ರಕ್ಷಣದಲ್ಲೇ ಇರೋದು ನೆಕ್ಸ್ಟ್ ಸಿಂಗಟ್ರಿಂದ ಮಲ್ಲಿಗೌಡರಿಗೆ ಹೇಳಿದೆ ಮಲ್ಲಿಗೌಡರಿಗೆ ಹೇಳಿದೆ ಏನು ಹೇಳಿದ್ದೀನಿ ಅಂದರೆ ಅದು ಅದಿಷ್ಟು ಆಗಬೇಕು ಅದನ್ನು ನಾವು ಪಿ ಡಿ ಎಫ್ ಕೊಡಬೇಕು ಸಾಧ್ಯ ಆದರೆ ಅವ್ರು ಮೊದಲೇ ಪಿ ಡಿ ಎಫ್ ಕೊಟ್ಟು ಇದರಲ್ಲಿ ಎಷ್ಟು ಜನರಿಗೆ ನಿಮ್ಮ ದಾಖಲೆ ಪ್ರಕಾರ ಟಾಯ್ಲೆಟ್ ಕೊಟ್ಟಿದ್ದೀವಿ ಎಷ್ಟು ಜನರಿಗೆ ಇನ್ನೂ ಕೊಟ್ಟಿಲ್ಲ ಯಾಕಂದ್ರೆ ಅವ್ರು ಆಗಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಏನಂತ ಮುಕ್ತ ಗ್ರಾಮಗಳು ಜಿಲ್ಲೆಯ ಅದಕ್ಕೆ ನಾವು ಮೊದಲೇದು ಪಿ ಡಿ ಒ ಪಿ ಟಿ ಮಾಡಬೇಕು ಅದಕ್ಕೆ ಚರ್ಚೆ ಮಾಡಬೇಕು ಸಾಧಕ ಭಾಗ ಏನಾಗ್ತದೆ ಏನಾಗುವುದಿಲ್ಲ ಈ ಸ್ಥಿತಿಯಲ್ಲಿ ಅಂತ ಅಲ್ಲಿ ಸಿಂಗಲ್ ರಾಯನ್ ಕೆರೆ ಅಂತಿದೆ ಅಲ್ಲಿ 53 106 ಮನೆಗಳಲ್ಲಿ 53 ಮನೆಗೆ ಟಾಯ್ಲೆಟ್ ಇದೆ ಅದ್ರ ಬೇರೆ ಸಮಸ್ಯೆ ಇದೆ ಅಂತಿದೆ ಅದು ಇನ್ನು 53 ಟಾಯ್ಲೆಟೇ ಇಲ್ಲ ಬಟ್ ಅಫಿಷಿಯಲಿ ಸಿಂಗಲ್ ರಾಯನ್ ಕೆರೆ ಇಸ್ ಬಯಲು ಶೌಚ ಮುಕ್ತ ಗ್ರಾಮ ಅಫಿಷಿಯಲಿ ಅನೌನ್ಸ್ ಮನೆ ಮಾಡ್ತಾರೆ ತಂಬಾಕು ಮುಕ್ತ ಶಾಲೆ ಇವೆಲ್ಲ ಇರ್ತದೆ ಅಲ್ಲ ಅದು ಅದಾದಮೇಲೆ ಒಂದು ಹೊಸ ಟಾಯ್ಲೆಟ್ ಮಾಡ್ಲಿಕ್ಕೆ ಕಷ್ಟ ಇರುತ್ತೆ ನೋಡಬೇಕು ಅದು ವಿಡಿಯೋ ಕೇಳಬೇಕು ಅಲ್ಲಿ ಏನು ಸಾಲ್ವ್ ಆಗಲಿಲ್ಲ ಅಂದರೆ ಅವರು ಇಂಥ ತೊಂದರೆ ಆಗ್ತದೆ ಜಿ ಎಸ್ ಪಾಟೀಲ್ ಇವರ ಎಮ್ ಅವರ ಇದೆ ಈಗ ನಮ್ಮ ಹೋಮ್ ತಾಲೂಕಿನ ಜಕ್ಲಿದ ಐತಿಲ್ಲ ನಿನ್ನೆ ಮೊನ್ನೆ ಒಂದು ಪೇಪರ್ನೇ ಬಂದೈತಿ ಆ ಕೆರಿದು ಎಲ್ಲ ಹೂಳು ಹೆಚ್ಚಿವಿ ಮಾಡೀವಿ ಅದು ಮಾಡೀವಿ ಇಷ್ಟು ಖರ್ಚು ಮಾಡೀವಿ ಅಷ್ಟು ಖರ್ಚು ಮಾಡೀವಿ ಏನೇನು ಕೆಲಸ ಆಗಿಲ್ಲ ರೊಕ್ಕ ಗಳನ್ನಾಗೈತೆ ಯಾವುದು ಜಕ್ಲಿದೆ ಊರ ಮುಂದೆ ಕೆರಿ ಐತೆ ನೋಡ್ರಿ ಅನಂತೇಶ್ವರ ಪಟೇಲ್ ಎದುರಿಗೆ ನಮ್ಮ ಮನೆಯವ್ರ ನೋಡ್ಕೊಂಡು ಬಂದಿವಿ ನಿನ್ನೆ ಅವ್ರು ಕಲ್ಲೊಳಿಗೆ ಅವ್ರು ಮೆಸೇಜ್ ಹಾಕಿದ್ರು ಯಾವುದೋ ಒಂದು ಪೇಪರ್ನಾಗ ಇದನ್ನು ನಾನು ನೋಡಿದೆ ನಾನು ಮೊನ್ನೆಗೂ ನೋಡಿದೆ ಇಷ್ಟೆಲ್ಲ ಬಂಗಡಿ ನಡೀತೈತಿ ಅಂತ ಊರು ಅಂದಾಗ ಅದು ಇದ್ದದ್ದೆ ಈ ವಿಚಾರಣೆ ಆಗಬೇಕು ಒಳ್ಳೆ ಮಾಹಿತಿ ಕೊಟ್ಟರೆ ಅಂತ ಕಳ್ಳಿ ಸರ್ ಹೇಳಿದೆ ಹಂಗೆ ಅದು ಮಾಡಬೇಕಿಷ್ಟು ನೀವು ಈ ಎರಡು ಹಂತದ ಸಂಖ್ಯೆಗಳನ್ನು ಸರಿ ಮಾಡ್ಕೋಬೇಕೀಗ ಅದು ಆ ಸಂಖ್ಯೆಗಳನ್ನು ನನಗೆ ಕೊಟ್ಟರೆ ನಾನು ಸ್ವಲ್ಪ ಅನಲೈಸ್ ಮಾಡ್ಕೊಡ್ತೀನಿ ನಿಮ್ಗೆ ಹಾಕಿ ಆ ಥರ ಫಾರ್ಮೆಟ್ ಥರ ಎಕ್ಸೆಲಲ್ಲಿ ಹಾಕಿ ಅಥವಾ ಎಕ್ಸೆಲ್ ಹಾಕಿದ್ರೆ ಬೆಸ್ಟ್ ಇಲ್ಲಾದರೂ ವರ್ಡ್ ನಾನು ಫ್ಯಾಮಿಲಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀನಿ ಭಾಳ ಸಂಖ್ಯೆ ಏನಿಲ್ಲ ಎಷ್ಟು ಫ್ಯಾಮಿಲೀಸ್ ಯಾವ್ಯಾವುದು ಅಂತ ಟಾಯ್ಲೆಟ್ ಇರೋ ಫ್ಯಾಮಿಲೀಸ್ ಯಾವುದು ಟಾಯ್ಲೆಟ್ ಇಲ್ಲದ ಫ್ಯಾಮಿಲೀಸ್ ಯಾವುದಲ್ಲ ಎಷ್ಟು ಬಳಸುವ ಪೂರ್ತಿ ಜನ ಬಳಸ್ತಾ ಇರೋ ನಂಬರ್ ಎಷ್ಟು ಅರ್ಧ ಜನ ಬಳಸ್ತಾ ಇರೋ ನಂಬರ್ ಎಷ್ಟು ಯಾರೂ ಬಳಸ್ತಾ ಇಲ್ಲದೆ ಇರೋ ನಂಬರ್ 53ರಲ್ಲಿ ಮತ್ತು ಈ 3 ಇದೆ ಎಲ್ಲರೂ ಬಳಸ್ತಾ ಇದ್ದಾರೆ ಅಂತ ಒಂದು ಸಂಖ್ಯೆ ಇದೆ
ಅರ್ಧ ಜನ ಬಳಸ್ತಾ ಇದ್ದಾರೆ ಅಂತ ಮೀನ್ಸಾಗ್ತು, ಯಾರು ಬಳಸ್ತಾ ಇರೋದು ಮೀನ್ಸಾಗ್ತದೆ. 53 ಯಾರು ಇಲ್ಲ ಅನ್ನೋದು ಇಷ್ಟೇ. ಅದರ ಪರ್ಸೆಂಟೇಜ್ ತೆಕ್ಕೋಬೇಕಂತ. ಐ ವಾಂಟ್ ಟು ಟೇಕ್ ಪರ್ಸೆಂಟೇಜ್ ಆಫ್ ವಾಟ್ ಇಸ್ ಆಕ್ಷನ್. ಅಷ್ಟು ಮಾಡಿದ್ರೆ ನೀವು 2 ಅಂತ ಮಾಡಬೇಕು. ವಿಡಿಯೋ ಭೇಟಿ ಮಾಡಿ ನಾನು ಬೇಕಾಗ್ತೀನಿ. ನಾನು ಕರಿಬೇಕು. ಮೆಂಬರ್ಸ್ ಲಿಸ್ಟ್ ಇಟ್ಕೊಳ್ರಿ, ಅವ್ರ ಮನೆಗೂ ಉಳಿದು ಎಲ್ಲ ಮನೆಗೂ ಹೋಗ್ರಿ. ಗ್ರಾಮಿಕ ಸಮಿತಿಗೆ ಬಗ್ಗೆ ಹೇಳ್ರಿ. ಅವರೆಲ್ಲರೂ ಆಸಕ್ತಿ ಬೇಕು, ಬರ್ರಿ, ನಿಮ್ಮನ್ನು ಸೇರಿಸ್ತೀವಿ ಸಮಿತಿಯಲ್ಲಿ. ಎಷ್ಟು ಮನೆ ಇದೆ ಅಲ್ಲಿ? 122 ಹಾಂ, 130 ಸೊ ಒಂದು 15 ದಿವಸ ಬೇಕಾಗುತ್ತೆ. ಹಾಗಾದರೆ ಒಂದು ದಿವಸ ನೀವು ಹೆಚ್ಚು ಬರದೆ ಮನೆ ಹೋಗ್ಬೋದು. ಹೌದು. ಹೌದಲ್ಲ? ನೆಕ್ಸ್ಟ್ ಯಾವ್ದು ತಿಂಗಳು ಇನ್ನೊಂದು ಮಲಗಬೇಕಾ? ಮುಗಿತಾ? ಇಲ್ಲ ಸರ್, ಮಧ್ಯಾಹ್ನ ಮಲಗೋ ರೂಢಿನೇ ಇಲ್ಲ. ನನಗೆ ಇಷ್ಟು ಕೊಡೋದಿಲ್ಲ ಅದು. ಬೇಕಾದಂಗೆ ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ಇಲ್ಲಿ ಬ್ಯಾಟ್ರಿ ಇದು ಆಯ್ತು ಸರ್. ಇದು ಸುನಂದ ಡಾಕ್ಟ್ರಿಗೆ ನೀರು ಬೇಕಂತೆ. ಹಾಂ ಸರ್, ನೆಕ್ಸ್ಟ್ ಟೈಮ್ ಇದು ಹೇಳ್ಬೇಕು. ಇದು ಮುಗಿತಾ? ಶಕ್ತಿ ಮತ್ತು ದೌರ್ಬಲ್ಯ ಅದು ಕ್ರಿಯಾಯೋಜನೆ ಮಾಡ್ಕೊಂಡು ಈಗ ಇದನ್ನೊಂದು ಟೇಬಲ್ ಮಾಡಿ, ಈ ಆ್ಯಕ್ಷನ್ ಪ್ಲಾನ್ ವೆರಿ ಇಂಪಾರ್ಟೆಂಟ್. ಟೇಬಲ್ ಮಾಡೋದು ನೆಕ್ಸ್ಟ್ ಆ್ಯಕ್ಷನ್. ಸುಮ್ಮನೆ ಮಾಡ್ಕೊಂಡು ಬಿಟ್ರೆ ಆಗಲಿಲ್ಲ. ಇದನ್ನ ಎಕ್ಸೆಲ್ನಾಗ ಹಾಕಿ ಕಳಿಸ್ತೇವೆ ಸರ್. ಅದು ಕ್ರಿಯಾಯೋಜನೆ ಬಗ್ಗೆ ಸ್ವಲ್ಪ ಹೌದು, ನೋಟ್ ಮಾಡೋದು. ಬೇಕಾದರೆ ವಿ ಕ್ಯಾನ್ ಸಿಟ್ ಆನ್ಲೈನ್ ಆ್ಯಂಡ್ ಕ್ರಿಯಾ ಯೋಜನೆ ಮಾಡ್ಬೋದು. ಕ್ರಿಯಾ ಯೋಜನೆ ಇಂಪಾರ್ಟೆಂಟ್. ಇದು ಮಾಡೋದು ಎಕ್ಸೆಲ್ನೇ ಮಾಡಿ. ನೆಕ್ಸ್ಟ್ ಯಾವುದು ಸರ್? ನೆಕ್ಸ್ಟಾ ಜೀವಿತ ಆಮೇಲೆ ಅದೇ ಈಗ ನಮ್ಮ ಆ್ಯಕ್ಷನ್ ಏನು ಅಂತ, ಕೆಲವು ಭಾಳ ಸೀರಿಯಸ್ ಚಟುವಟಿಕೆಗಳನ್ನು ತಗೊಂಡಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ. ಉದಾಹರಣೆಗೆ ಸ್ವಚ್ಛತೆ ಕಪ್ಪದ ದಾನ ವಿರೋಧಿ ಆಂದೋಲನ ಇರ್ಬೋದು, ಥ್ಯಾಂಕ್ ಯು. ಅಥವಾ ಕಡೆಯ ಶೌಚಾಲಯ ಬಯಲು ಶೌಚಾಲಯ ಅಲ್ಲಿ ನಿರ್ಮಾಣ ಇರ್ಬೋದು, ಅಥವಾ ಡೈರಿ ಕೋಲಾರ ಗೊಬ್ಬರ ಡೈರಿ ಸೊಸೈಟಿಯನ್ನು ರಿವೈವ್ ಮಾಡೋ ಪ್ಲ್ಯಾನ್ ಇರ್ಬೋದು. ಉಳಿದವರು ಎಲ್ಲರಿಗೂ ಏನೇನು ಪ್ಲ್ಯಾನ್ ಆಗಿದೆ ಅಂತ ಬೇಕಿಲ್ಲ. ವಾಟ್ ಈಸ್ ದ ಪ್ರೈಮರಿ ಪ್ಲ್ಯಾನ್ ಅಂತ ಗ್ರಾಮೀಣ ಸಮಿತಿ 14 ಉದಾಹರಣೆ ಇದು 3 ತಗೊಂಡು ಮಾತಾಡೋಣ. ಎಲ್ಲ ಮಾತಾಡಿ ಅದು ನಿಮ್ಮ ಟೇಬಲ್ ಹಾಕಿದ್ದೀವಿ ಮಾತಾಡೋಣ. ಈ ಉದಾಹರಣೆಗೆ ವಾಹನ ವಿರೋಧಿ ನಾವು ಏನು ಮಾಡಬೇಕು, ನಾವು ಈಗ ಆಗಿದ್ದು ಹೇಳಿ ಯಾವ್ದ್ರಿ? ಅದು ಫಸ್ಟ್ ಮೀಟಿಂಗಲ್ಲಿ ಸರ್ ಚರ್ಚೆ ಆಗಿ ಅದೆಲ್ಲ ಆಯಿತು. ಈಗ ಮುಂದೆ ಏನಾಯಿತು ಈಗ ನೆಕ್ಸ್ಟ್ 19 ತಾರೀಕಿಗೆ ಒಂದು ಅದಾಗ್ತು. ಈಗ ಡಿ ಸಿ ಹತ್ರ ಹೋಗಿದ್ದಾರೆ, ಹೋಗಿದ್ದಾರೆ. ವಿಷಯ ಹೋದಾಗ ಸರ್ ಅವರು ಬಂದ್ ಮಾಡಕ್ಕೆ ನಾವು ನಿಮ್ಗೆ ಸ್ಪಂದಿಸ್ತೇವೆ. ಆದರೆ ಈಗ ಅದು ಸರ್ಕಾರದಿಂದಲೇ ಹಿಂಗೆ ಇರೋದ್ರಿಂದ ನಾವು ಯಾವ ರೀತಿ ಹೋಗ್ಬೇಕಂತ ಸರ್ಕಾರ ಏನಿದೆ ಮಾರಕ್ಕೆ ಮಾರಕ್ಕಂದ್ರೆ ನೀವು ಯಾರು ಬೇಕಾದ್ರೂ ಮಾಡ್ಬೋದು. ಅವ್ರು ಹೇಳಿದ್ರು ಸರ್ 6 ಎಷ್ಟು ಸರ್? 6 ಬಾಟಲ್, ಹಾಂ 6 ಲೀಟ್ರ್ 6 ಲೀಟರ್ ಅವ್ರ ಕಡೆ ಇದೆ. 6 ಲೀಟರ್ಗಿಂತ ಜಾಸ್ತಿ ಇದ್ರೆ ಅಷ್ಟೇ ರೇಟ್ ಮಾಡ್ಬೋದು. 6 ಲೀಟರ್ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ 6 ಲೀಟ್ರಿಂದ ಹೆಚ್ಚಿದೆ ಕಡಿಮೆ ಇಲ್ಲ ಹೋಗಿ ಚೆಕ್ ಮಾಡ್ತಾರೆ. ಮಾಡಲಿಲ್ಲ ಅದು ಅವ್ರು ಎಲ್ಲ ಹೇಳಿದ್ರೆ ಒಬ್ಬರು ನಾವು 6 ಲೀಟ್ರ್ ಮನೇಲಿ ಇಟ್ಕೊಂಡು ಕುಡಿಬೋದು ಅಂತ ಸರ್ಕಾರದಿಂದ ರೂಲ್ಸ್. 6 ಲೀಟ್ರ್ ಕುಡಿಯೋಕ್ಕೆ ದಿವಸಕ್ಕೆ ಒಂದೇ ದಿನಕ್ಕೂ ಕುಡಿಬೋದು, ಒಂದು ತಿಂಗಳಲ್ಲೂ ಕುಡಿಬೋದು. ದಿನ 6 ಲೀಟ್ರ್ ಕುಡಿಬೋದು. ಹಾಂ 6 ಲೀಟ್ರ್ ಹೋಗ್ಬೋದು ಅಂತ ಅವ್ರು ಹೇಳಿದ್ರು. ದಿಶೆ 6 ಲೀಟ್ರ್ ಇಟ್ಕೋಬೋದು ಅಂತೆ. ಅದಕ್ಕೆ ಅವ್ರ ದೀಕ್ಷೆಯಲ್ಲಿ ಪ್ರಯೋಜನ ಇಲ್ಲ ಅಂತ ಸಿದ್ಧ ಆಯ್ತು. ಅವರಿಗೆಲ್ಲ ಅದರಲ್ಲಿ ಏನೂ ಆಸಕ್ತಿ ಇಲ್ಲ. ಎರಡನೇ ಮತ್ತೇನು ಮಾಡ್ಬೋದು, ಈಗ ನಾಡ್ದು ಜಾಥಾ ಮಾಡಿ ಜಾಥಾದ ಪರಿಣಾಮ ಉದ್ದೇಶಿತ ಪರಿಣಾಮ ಏನು? ಜಾಥಾ ಪೂರ್ತಿ ಊರಲ್ಲಿ ಜಾಗೃತಿ ಮೂಡಿಸೋದು ಮತ್ತು ಬಿಡೋ ಮಾರೋರಿಗೆ ಸ್ವಲ್ಪ ಇದರಿಂದ ಅವೇರ್ನೆಸ್ ಮೂಡಿಸೋದು ಸರ್. ಹೆಂಗಾದ್ರು ಮಾಡಿ ಆ ಮಾರುವವರ ಜೊತೆ ನಾವು ಮಾತಾಡ್ಬೋದು ಅಂತ ನೋಡಿ. ಇದು ಮುಗಿದ ಮೇಲೆ ಮಾಡೋದು ಸರ್, ಬಿಫೋರ್ ಮಾಡೋದು. ಬಿಫೋರ್ ಬಿಫೋರ್ ಮಾಡಿ
ಈಗ 15 ತಾರೀಕಿಗೆ ಏನೋ ಮೀಟಿಂಗ್ ಇದೆ ಅಂದಾಗ ಕಮಿಟಿ ಅವ್ರು ಕೇಳೋಣ. 15 ತಾರೀಕಿಗೆ ಏನೋ ಮೀಟಿಂಗ್ ಇದೆ, ನಾಳೆ ನಾಡ್ದು. ಹಾಂ, ಪರಿಚಯ ಇರ್ಬಿಟ್ರಿ ಕಂಪ್ಲೇಂಟಲ್ಲಿ ನಿಮಗೆ ಗೊತ್ತಿರಲಿ, ಈಗ ನಾವು ಊರೊಳಗೆ ಭಾಳ ಪರಿಚಿತರಾಗಿವಿ. ನೀವು ಅಂದ್ಕೊಂಡ್ರಿ ಊರಿಗೆ ಪರಿಚಯ ಇಲ್ಲ, ನೀವು ಊರಿಗೆ ನಿಮಗೆ ಊರು ಗೊತ್ತಿರಲಿಕ್ಕಿಲ್ಲ, ಆದರೆ ಈಗ ಊರಿಗೆ ನೀವು ಗೊತ್ತಿದ್ರಿ. ನನ್ನ ಅಂದಾಜಿಗಿಲ್ಲ, ನಮ್ಮ ಜನ ಗುರುತಿಸ್ಲಿಕ್ಕೆ ಈಗ ಒಂದು ಯೋಜನೆ ಹಾಕೊಂಡು ಹೋಗಿದ್ದಂದ್ರೆ ನಿಮ್ಮ ಕಾಲ್ ಮಾಡಿ ಹೇಳ್ತಿದ್ರು ಅವ್ರು ಅಟೆಂಡ್ ಮಾಡಬೇಕು. ಹಿಂಗಾಗಿ ಅವ್ರು ಮಾತಾಡ್ತೀವಿ ಅದು ನಿಮಗೆ ಅವ್ರಿಗೆ ಅನ್ಸಿದ್ರೆ ಸುಮ್ಮನೆ ಕಾಲ್ ಮಾಡೋಕೆ ಹಚ್ತೀವಿ, ನೀವು ಅವ್ರಿಗೆ ಕೇಳ್ತೀವಿ. ನಾನು ಕೇಳಿದ್ದೀನಿ ಜಿ ಇದು ಭಾಳ ಮುಖ್ಯ ಆಗ್ತದೆ. ಮತ್ತೆ ರಿಪೀಟ್ ಮಾಡ್ತೀನಿ, ಅಟ್ ದ ಕಾಸ್ಟ್ ಆಫ್ ಲಿಮಿಟೇಷನ್ ಹಳ್ಳಿ ಭೇಟಿ ಮತ್ತು ಮೋಟರ್ ಸೈಕಲ್ ಅಂತ ಹೆಸರಿಟ್ಟಿದ್ದೀನಿ. ಅಶೋಕ್ ಕುಮಾರ್ ಹೇಳಿದ ಇನ್ನೊಂದು ಮಾತನ್ನು ನೆನಪಿಸಿಕೊಳ್ಳಿ. ಸಿಬ್ಬಂದಿಗೆ ನಿಮ್ಮ ಮೋಟರ್ ಸೈಕಲ್ ಯಾವಾಗಲೂ ಒಂದೇ ಮನೆಯ ಮುಂದೆ ನಿಲ್ಲದಿರಲಿ ಅಂತ ಹೇಳುತ್ತಿದ್ದೆವು ನೋಡಿ. ಇದು ಕೇವಲ ಮೋಟರ್ ಸೈಕಲ್ ನಿಲ್ಲುವ ಕುರಿತಷ್ಟೇ ಅಲ್ಲ, ಎಲ್ಲ ವಿಷಯದಲ್ಲಿಯೂ ಎಚ್ಚರದಿಂದ ವರ್ತಿಸಿ ಎಂದು ಸೂಚಿಸುವ ಮಾತು. ಮೋಟರ್ ಸೈಕಲ್ ಒಂದು ರೂಪಕ. ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡುವಾಗ ನಮಗರಿವಿಲ್ಲದ ಹಾಗೆಯೇ ನಮಗೆ ಕೆಲವು ಅಭ್ಯಾಸಗಳಾಗುತ್ತವೆ. ಆದರೆ ಅದನ್ನು ನೋಡಿದಾಗ ಜನರಿಗೆ ಅದರ ಅರ್ಥ ಬೇರೆಯದೇ ಆಗಿ ಕಾಣಬಹುದು. ಯಾರದೋ ಮನೆಯ ಮುಂದೆ ಮೋಟರ್ ಸೈಕಲ್ ನಿಲ್ಲಿಸಲು ಸರಿಯಾದ ಜಾಗವಿದೆಯೆಂದೋ, ಅಲ್ಲಿ ಅದು ಸುರಕ್ಷಿತವೆಂದೋ, ಆ ಮನೆಯ ಮಾಲೀಕ ಸ್ನೇಹಭಾವದವನೆಂದೋ, ಅದೇ ಮನೆಯ ಮುಂದೆ ಯಾವಾಗಲೂ ನಿಮ್ಮ ಮೋಟರ್ ಸೈಕಲ್ ನಿಲ್ಲದಿರಲಿ. ಅದು ಉಚ್ಚ ನೀಚ ಜಾತಿಯ ರಾಜಕೀಯ ಭೇದವಾಗಿ ಜನರಿಗೆ ಕಾಣುವ ಸಾಧ್ಯತೆ ಇದೆ. ಅದು ಸಭೆ ನಡೆಯುವ ಸ್ಥಳ ಇರಬಹುದು, ಚಹಾ ಕುಡಿಯುವ ಮನೆ ಇರಬಹುದು, ಕುಳಿತು ಹರಟೆ ಹೊಡೆಯುವ ಸಂದರ್ಭವಿರಬಹುದು. ಒಂದು ಅಭ್ಯಾಸಕ್ಕೆ, ವಿನ್ಯಾಸಕ್ಕೆ ಸಿಲುಕಬೇಡಿ. ನಮಗೆ ಎಲ್ಲರೂ ಸಮಾನರು ಎಂಬುದನ್ನು ಎಚ್ಚರಿಕೆಯಿಂದ ಬುದ್ಧಿಪೂರ್ವಕ ಅಭ್ಯಾಸ ಮಾಡಿಕೊಳ್ಳಿ. ನಮಗೆ ಒಳಗಿದ್ದರೆ ಸಾಲುವುದಿಲ್ಲ, ಅದು ಹೊರಗೂ ಅದು ಗೊತ್ತಾಗಬೇಕು ಎಲ್ಲರಿಗೂ. ಹಾಗೂ ಜನರಲ್ಲಿ ಬಿಂಬಿಸಿ ಎಂಬ ಮಾತನ್ನು ಕಾರ್ಯಕರ್ತರಿಗೆ ಹೇಳುತ್ತಿದ್ದೆ. ಸಭೆಗಳನ್ನು ನಡೆಸುವಾಗಲೂ ಬಹಳ ಯೋಚಿಸಿ ಯಾವ ಸ್ಥಳ ಸರಿ ಎಂದು ನಿರ್ಣಯ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಯಾರದಾದರೂ ಮನೆಯ ಜಗಲಿಯೋ ದೇವಸ್ಥಾನವೋ ಮಠವೋ ಸಭೆ ನಡೆಸಲು ಒದಗುತ್ತದೆ. ಹಾಗೆ ಯಾರದ್ದೋ ಮನೆಯಲ್ಲಿ ಸಭೆ ನಡೆಸಿದರೆ ಊರಲ್ಲಿ ಆ ಕುಟುಂಬದೊಡನೆ ಅಷ್ಟೇನೂ ಸರಿಯಾದ ಸಂಬಂಧವಿಲ್ಲದವರು ಸಭೆಗೆ ಬರದಿರುವುದು ಸಾಮಾನ್ಯ. ಗುಡಿ ಎಲ್ಲರಿಗೂ ಸರಿಯಾದ ಸ್ಥಳ ಎಂದು ಒಂದು ಕಾಲದಲ್ಲಿ ನಾನೂ ಅಂದುಕೊಂಡಿದ್ದೆ. ಆ ಅಭಿಪ್ರಾಯವನ್ನು ಬದಲಿಸಿಕೊಳ್ಳಬೇಕಾಯ್ತು. ನಾವು ಗುಡಿಯಲ್ಲಿ ಮಾಡ್ತಾ ಇದ್ದೀವಿ. 3 ದಶಕಗಳ ಹಿಂದೆ ಮುಂಡುಗೋಡದ ಸಮೀಪ ತಮ್ಯಾನಕೊಪ್ಪ ಎನ್ನುವ ಲಂಬಾಣಿ ತಾಂಡದಲ್ಲಿ ಸಭೆಯೊಂದನ್ನು ಅಲ್ಲಿಯ ಗುಡಿಯಲ್ಲಿ ಏರ್ಪಡಿಸಿದ್ದೆವು. ತಮ್ಯಾನಕೊಪ್ಪ ಸಣ್ಣದೊಂದು ಕೇರಿ. ನಾನು ಬೆಳಗ್ಗೆ ಊರಿಗೆ ಹೋಗಿ ಸಭೆಗೆ ಬಂದ ಜನರನ್ನು ನೋಡಿ, ಎಲ್ಲಿ ಸುಶೀಲವ್ವ ಬರಲಿಲ್ಲಲ್ರಿ ಅಂತೆ. ಅವರು ಚರ್ಚೆಯಲ್ಲಿ ಚೆನ್ನಾಗಿ ಭಾಗವಹಿಸುವವರಾದ್ದರಿಂದ ಅವರ ಗೈರು ಹಾಜರು ನನ್ನ ಗಮನ ಸೆಳೆದಿತ್ತು. ಇವತ್ತು ಅವರಿಗೆ ಅವರು ಗುಡಿಗೆ ಬರುವಂಗಿಲ್ರಿ ಎಂದರು ಜನ. ಏನರ್ಥ ಆಗಂದರೆ ಮಂತ್ಲಿ ಪೀರಿಯಡ್. ನನಗೆ ಜ್ಞಾನೋದಯವಾಯಿತು. ಮುಟ್ಟಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಬರುವುದಿಲ್ಲ ಅಂತ. ಇನ್ನೊಮ್ಮೆ ಸುರಶೆಟ್ಟಿಕೊಪ್ಪ ಕ್ಲಸ್ಟಿನ ಮಹಾಸಂಘದ ಸಭೆ, ಒಂದೊಂದು ತಿಂಗಳು ಒಂದೊಂದು ಊರಲ್ಲಾಗುವ ಸಭೆ. ಆ ಸಲ ತಿರುಮಲಕೊಪ್ಪದಲ್ಲಿತ್ತು. ಈ ಸಲ ಮಠದಲ್ಲಿ ಸಭೆ ಅಂದರು ದ್ವಿಪಕ್ಷೀಯ ಸಾಗರ. ನಾನು ಎಲ್ಲರಿಗೂ ಅಲ್ಲಿ ಪ್ರವೇಶವಿದೆಯೇ ಗಮನಿಸಿ ಎಂದೆ. ಹೌದು ಇದೆ ಎಂದರು ದೀಪಕ. ಸಭೆಯ ದಿನ ಜನರೆಲ್ಲ ಸೇರಿದ್ದರು. ಅವರಲ್ಲಿ 3-4 ಮಂದಿ ಮಠದ ಕಟ್ಟೆ ಏರದೆ ಬಾಗಿಲ ಬಳಿ ಕೆಳಗೆ ಕುಳಿತಿದ್ದರು. ಮಠದ ಒಪ್ಪಿಗೆ ಇದ್ದರೂ ಸ್ವತಃ ಅವರಿಗೆ ಹಿಂಜರಿಕೆ ಮೇಲೆ ಬರಲು. ಯಾರು? ನಮಸ್ಕಾರ, ಹಲೋ, ನಮಸ್ತೆ, ನಮಸ್ಕಾರ, ಹಲೋ, ಕೇಳ್ತಾ ಇಲ್ವಾ? ಹಲೋ, ನಮಸ್ತೆ, ಕೇಳ್ತಾ ಇಲ್ವಾ? ಹಲೋ, ಹಲೋ. 25ಕ್ಕೆ ಮಲ್ಕೊಪ್ಪ ಆಯ್ತು. ಯಾವಾಗ ಮಾಡ್ಬೋದು? ಅಲ್ಲ, ಅವನೇ ಕೇಳಲ್ಲ, ಇವ್ರನ್ನ ಕೇಳಲ್ಲ. 21 ನನಗೆ ಸ್ವಲ್ಪ ಹೋಗ್ಬೇಕಾಗ್ಬೋದು. 21ರಿಂದ 20ಕ್ಕೆ ನಾವು ಈ ಹಬ್ಬ ಮಾಡ್ತೇವೆ ಸರ್. ಮಾಡ್ತೀವಿ. ಅನೌನ್ಸ್ ಆಗೈತೆ ಸರ್. ಒಮ್ಮತ್ತು ಮಾಡಿ ಅದು ಮಾಡ್ತಲ್ಲ ಅವತ್ತು ಕೇಳ್ಕೊಳ್ಳಿ. ಗಿಡದ ಪಟ್ಟಿ ಬಂದದ್ದು.
ಪಟ್ಟಿ ಅಂದ್ರೆ ಒಡಿಶಾ ಏನೇನು ಮೊನ್ನೆ ಹೋದಾಗ ಪಟ್ಟಿ ಅಲ್ಲ ತರಿಸ್ಬೇಕಲ್ಲ ಗಿಡ. ಹೌದು, ಈಗ ಒಂದು ನಾಳೆ ಅಥವಾ ನಾಡ್ದು ಅದಕ್ಕೆ ಪೇಮೆಂಟ್ ತಗೋಬೇಕಲ್ಲ ಮಾಡೋದು. ತೊಗೊಂಡಿದ್ರೆ ಮಾತ್ರ ಏನ್ರಿ ಬೆಲೆ ಪಟ್ಟಿ ಲಿಂಗರಾಜ್ ನೀವು ನಾಳೆ ನಾಡ್ದಲ್ಲಿ ಇದ್ರೆ ಅಷ್ಟೇ ಆಗ್ತದೆ ಕೆಲಸ, ಯಾರು ಮಾಡೋದಿಲ್ಲ ಭಾಳ ಡಿಲೇ ಮಾಡ್ಲಿಕ್ಕೆ. ಹೌದು ಸೋಲಾರ್ ಬಗ್ಗೆ 2 ದಿನ ಆಗ್ಬಿಟ್ಟಿದ್ರಿ. ಈಗ ಹಂಗಾಗಿ ಸೊಸೈಟಿ ಕೊಟ್ಟು ನಾಳೆ ನಾಡ್ದು ಸಭೆ ಐತಿ. ನಾಳೆ ಆ್ಯಕ್ಚುಲಿ ನಾಳೆ ಇದಕ್ಕೆ ಹೋಗಿ ಮಾಡಿದ್ರಿ ಕಲ್ಲೂರು ಗ್ರಾಮಕ್ಕೆ. ನಾಡ್ದು ಸೊಸೈಟಿಗೆ ಹೋಗ್ತಿದ್ದೆ, ಮತ್ತು ನಾಡ್ದು ಬಿಟ್ಟು ನಾಳೆ ಪಾಲಿಕೆ ಹೋಗ್ತೀವಿ. ಪವನ್ ಅವ್ರಿಗೆ ಮಾತಾಡ್ತೀನಿ. ಹೌದು ನಾಳೆ ಅಲ್ಲಿ ಹೋಗ್ತೇನೆ ನಾನು. ಯಾಕಂದರೆ ಈಗ ಟೈಮ್ ಇದೆ. ನಾಳೆ ಹೋಗ್ತೇನೆ ರೀ. ನಾಳೆ ಅಲ್ಲಿ ಹೋಗಿ ಸೊಸೈಟಿಗೆ ಹೋಗ್ಬೇಕು. ಅಲ್ಲಿ ಇನ್ನೊಂದು ಕಂಪ್ಲೇಂಟ್ ಇರೋದೇನೆಂದರೆ ಪವನ್ ಅವ್ರ ಬಹುಶಃ ಎಲ್ಲರನ್ನೂ ಮಾತಾಡಿಸೋದಿಲ್ಲ. ಅವ್ರದ್ದು ಸೆಲೆಕ್ಟಿವ್ ಟೀಮ್ ಅದ. ಹೌದು ಇರುತ್ತೆ. ಇಲ್ಲ ಸರ್, ಆ್ಯಕ್ಚುಲಿ ಹೇಳ್ಕೊಂಡ್ರೆ ಪವನವ್ರು ಎಲ್ಲ ಮಾತಾಡ್ಸ್ತಾರೆ ರೀ. ಈಗ ನೋಡಿರಿ, ಇದು ಮೊನ್ನೆ SIR ಟೋಟಲ್ ಊರ್ಗೆಲ್ಲ ಅವರ ಮಾಡ್ಯಾರ ಎಲ್ಲರಿಗೂ ರೀ. ಮನೆ ಮನೆಗೆ ಹೋಗಿ ದೊಡ್ಡದಲ್ಲ, ತೊಗೊಂಡು ಮಾಡ್ಯಾರ. ಮಾಡಿಸ್ಬೇಕಲ್ಲ, ಮಾಡೋದು ದೊಡ್ಡದಲ್ಲ. ನಾ ಏನೋ ಹೋಗಿ ಬಂದು ಮಾಡಿ ಬಂದ್ಬಿಡ್ಬೋದು. ಅದು ಪ್ರಾಬ್ಲಮ್ ಆದ್ರೆ ಅವ್ರದ್ದು. ನನಗೆ ನಿಮಗೆ ಹೇಳಿ ಅಂದ್ರೆ ರೀ, ನೀವು ಇವತ್ತೊಂದು ಇಷ್ಟು ಕೇಳ್ತಿದ್ದಿ, ನಾ ಕೇಳಲ್ಲ ಅಂತ ಅವ್ರದ್ದು ಅರ್ಗಿ ಹೋಯ್ತು ರೀ. ನನಗೆ ಶ್ರೀಕಾಂತ್ ಕೇಳಿ ಮಾಡಿಸಿದೆ ಅಂದ್ರೆ ಲಿಂಗರಾಜಿಗೆ ಸಿಟ್ಟು, ಲಿಂಗರಾಜಿಗೆ ಹೇಳಿ ಮಾಡಿಸಿದೆ ಅಂದ್ರೆ ಪವನಿಗೆ ಸಿಟ್ಟು. ಇನ್ನು ಅನ್ನತಾರ ಪವನರ ಅಂತ ಜನರನ್ನ ಹೊಂದಿಸೋದಲ್ಲ, ಅದೊಂದು ಅಲ್ಲೊಂದು 10 ದಿನ ಬಂದಿರ್ತಾರೆ. ಎರಡು ಕೆಲಸ ನೀವು ಮಾಡೋ ಈ ಕೆಲಸ, ಇದು ಒಂದು ಕಲೆ ಅದ. ಏನಲ್ರಿ, ಯುವಕರಿಗೆ ಕೊಡ್ತೇವೆ ನಾವು, ಜಾಬ್ ತೊಗೋತಾರ. ಆಮೇಲೆ ಅವ್ರು ಏನಂತಾರೆ, ನಮ್ಗೆ ಅಷ್ಟು ಅಲ್ಲ ಅವರು ಇಲ್ಲ ಅಂದರೆ ಅವ್ರಿಗೆ ಕಲಿಸ್ಬೇಕು. ಪವನ್ ಕಲಿಸ್ಬೇಕು. ಪವನ್ ಕ್ಯಾನ್ ಲರ್ನ್ ಡಿಮ್ಯಾಂಡ್ಸ್. ಅವನಿಗೆ ಜಾತೀಯತೆ ಸಮಸ್ಯೆ ಏನಿಲ್ಲ. ಇಲ್ಲ ಬ್ರಾಹ್ಮಣ ತಾನು ಹೆಂಗೆ ಮಾಡ್ಯಾರ ಸರ್. ಈಗ ಅವ್ರು ಹೆಂಗೆ ಮಾಡ್ಯಾರ ರೀ, ಒಂದು ಅವಧಿ ಪಂಚಾಯತಿ ಮೆಂಬರ್ ಆಗಿ ಮುಗಿಸ್ಕೊಂಡಾರ ಸರ್ ಅವರು, ಪವನ್ ಅವರು. ನನಗೂ ಹಂಗೆ ಕಾಣಲಿಲ್ಲ. ಆದರೂ ಎಲ್ಲರನ್ನೂ ಮಾತಾಡ್ಸೋದಿಲ್ಲ ಅಂತ. ಎಲ್ಲರನ್ನೂ ಮಾತಾಡ್ಸಲ್ಲ. ಅದಕ್ಕೆ ಅಂದ್ರೆ ಅವ್ನ ತಂಗಿ ಆಗಬೇಕು ಅಷ್ಟ ಅದ ಒಂದು ಯಾಕಂದ್ರೆ ಇಲ್ಲ ಕಂಪ್ಲೇಂಟ್ ಬರೋದಿಲ್ಲ ಅಂತ ಬಂತಾನು. ಅಲ್ಲಿ ಎಷ್ಟು ಬಂದ್ಬಿಡ್ತಾವ್ರಿ. ಯಾರು ನನ್ನ ಬಗ್ಗೆನೇ ಕಂಪ್ಲೇಂಟ್ ಬಂದದ. ಏನಂದ್ರೆ ನೀವು ಬರೀ ಅವ್ರನ್ನಷ್ಟೇ ಮಾತಾಡಿಸ್ತೀರಿ. ಅದನ್ನೇ ಬರೆದಿದ್ದು. ನಿಮ್ಮ ಬಗ್ಗೆನೂ ಕಂಪ್ಲೇಂಟ ಇದೆ. ಎಲ್ರಿ ನೀವು ಬರ್ತೀರಿ, ಅಲ್ಲೊಂದು 5-6 ಮಂದಿಗೆ ಮಾತಾಡ್ತೀರಿ. ಅದಕ್ಕೆ ನಾನೊಂದು ನಿಮಗೂ ಹೇಳ್ತೀನಿ, ಒಂದು ಅಭ್ಯಾಸಕ್ಕೆ ಸಿಕ್ಕಾಕೊಂಡ್ಬೇಡಿ. ಹೋದ ಕೂಡಲೇ ಎಲ್ಲೋ ಒಂದು ಕಡೆ ಮೋಟರ್ ಸೈಕಲ್ ನಿಲ್ಲಿಸ್ತೀವಿ, ಯಾವುದೋ ಒಬ್ಬರ ಮನೇಲಿ ಚಹಾ ಕುಡಿತೀವಿ, ಯಾವುದೋ ಮನೆಯಲ್ಲಿ ಮೀಟಿಂಗ್ ಮಾಡ್ತೀವಿ. ಇದು ಮಾಡಬಾರ್ದು. ಅದಕ್ಕೆಲ್ಲ ನಿಮಗೇನು ಅನಿಸ್ತಾ ಇರೋದಿಲ್ಲ, ಜನಕ್ಕೇನು ಅರ್ಥ ಮಾಡ್ತಾರೆ. ನಾನು ಪುಸ್ತಕದಲ್ಲಿ ಓದಿದ್ದೀರ ಅಂತ. ಭಾಳ ಸರಿ ಸರ್ ನಮ್ದು. ನೀವು ಓದುವುದಿಲ್ಲ. ನಾನು ಆ್ಯಕ್ಚುಲಿ ಪ್ರತಿ ಗ್ರಾಮದಲ್ಲಿ ನಾವು ಮಾಡಾತ್ರಿ ಸರ್. ಆ್ಯಕ್ಚುಲಿ ಆ ಗಾಡಿದು ಬರ್ದಾರ ಅದ್ರಾಗ. ನಾ ಗಾಡಿದು ಹೇಳ್ಯಾರ ಸರ್ ನಮ್ಗೆ. ನಾ ಯಾರು ನಿಮ್ಗೆ ತಪ್ಪಿಸಲ್ಲ ರೀ, ಬಸ್ ಸ್ಟ್ಯಾಂಡೇ ಇಲ್ಲಿ ಇದನ್ನ ಹೇಳಿ ಸರ್, ಓದಿ ಹೇಳಿ ಸರ್. 3 ಅಕ್ಷರ ಹೇಳಿರಿ, ಗಾಡಿ ತರಬಿದ್ದು ಹೇಳಿರಿ. ನಂಗೆ ಯಾರು ಹೇಳಿ ನಾನು ಸೊಸೈಟಿ ಗುಂಪದಾಗ ಅವ್ರ ಮನೆಗೆ ಹೋಗೋದಿಲ್ಲ ರೀ. ಆ ಬನ್ಸಿಂಗ್ ಗುಡಿ ಕಡೆ ಹೋಗ್ತೀನಿ, ಆ ಕಲಾಭವನ ಕಡೆ ಹೋಗ್ತೀನಿ. ಇಲ್ಲ ನಾವು ಆ ಕಂಪ್ಲೇಂಟ್ ಬರೋದಿಲ್ಲ. ಮೂರು ರೀತಿ ಆಯ್ತಿಲ್ಲ. ಒಂದು ಜಾತ, ಇನ್ನೊಂದು ಅವ್ರ ಜೊತೆಗೆ ಮಾತಾಡೋದು. ಅದರ ಮಾತಾಡುವ ಮೊದಲು ಗ್ರಾಮದ ಸಮಿತಿ ಜೊತೆಗೆ ನಾವು ಮಾತಾಡ್ತೀವಿ. ಈಗ ಒಂದು ಜೊತೆ ಮಾತಾಡೋದ್ರೆ ಫೈನಲ್ ಆಗ್ತದೆ ಸರ್. ಜಾತ ಮಾಡೋದು ಕೆಲಸ ಮಾಡೋದು, ನಾನು ಮಾತಾಡೋದು ಅವ್ರು ಒಪ್ಕೊಂಡ್ರೆ ಜಾತ ಕೆಲಸ. ಹಾಂ ಅದೇ ಆಮೇಲೆ ಜಾತ ಮಾಡೋದು. ಜಾತಕ್ಕಿಂತ ಮೊದಲೇ ಮಾಡೋದು. ಹಂಗಿದ್ರೆ 15 ತಾರೀಕಿಗೆ ಮೀಟಿಂಗ್ ಕೇಳೋದು ರೀ. 16, 17, 18, 17 ಮಾಡ್ತೀವಿ. 17ಕ್ಕೆ ಐಡಿಯಲ್ಲಿ 17ಕ್ಕೆ ನಾವು ಮಾತಾಡ್ತೀವಿ. ಮಾಡೋದು ಸರ್. ಹಂಗೆ 17 ಏನು ಮಾಡೋದು, ಪಾಲಿಕೆ ಸಭೆ ಮಾಡತ್ತೀವಲ್ಲ, ಬೇಗ ಬರೋದು. ಒಂದು 2 ತಾಸು ಅವ್ರಿಗೆ ಭೇಟಿಯಾಗಿ ಪಾಲಿಕೆ ಹೋಗೋದು ಮಾಡ್ತೀವಿ. ಇನ್ನೊಂದು ಅಫಿಷಿಯಲ್ ಆದ ಒಂದು ದಾರಿ ನಾನು ಹೇಳ್ತೀನಿ. ಹೇಳಿದಾಗ ಅದಕ್ಕೆ ನನಗೆ ಒಬ್ಬರು ನನ್ನ ಭಾಳ ಅಭಿಮಾನಿಗಳು, ಪ್ರೀತಿಯ ನನ್ನ ನೋಡೋರು, ಅವ್ರ ಹೆಸರು ಬಸವರಾಜ್ ಹಡಪದ್ ಅಂತ. ಅದು ಜಾಯಿಂಟ್ ಕಮಿಷನರ್, ಎಕ್ಸೈಸ್ ಡಿಪಾರ್ಟ್ಮೆಂಟಿನ ಜಾಯಿಂಟ್ ಕಮಿಷನರು. ಅವರು ಅಲ್ಲಿರ್ತಾರೆ, ಎಲ್ಲಿ ಮೈಸೂರಲ್ಲಿ. ಅವ್ರ ಹತ್ರ ಇದನ್ನೆಲ್ಲ ಚರ್ಚೆ ಮಾಡಿ ಅವರು 2 ಜನರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನನಗೆ ಸಜೆಸ್ಟ್ ಮಾಡೋದು. ಇಷ್ಟೊತ್ತಿಗೆ ಒಂದು 6 ಮಾಡಿಕೊಡ್ಬೇಕು. ಈ ಇಡೀ ರಾಜ್ಯದ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಒಬ್ಬ ಜಾಯಿಂಟ್ ಕಮಿಷನರನ್ನು ನೇಮಿಸಿದ್ದಾರೆ. ಅವರ ಹೆಸರು ಬಸವರಾಜ್ ಏನೋ ಇದೆ. ಅವ್ರ ನಂಬರ್ ಕೊಟ್ಟಿದ್ದಾರೆ.
ಅವ್ರ ಹತ್ರ ಮಾತಾಡಿ ಒಂದು ಅವ್ರು ಮಾಡ್ತಾರೆ ಮಾಡ್ತಾರೆ. ಎರಡನೇದು ಈಗ ಅಡಿಷನಲ್ ಚೀಫ್ ಸೆಕ್ರೆಟರಿ ಋತು ಕುಮಾರ್ ಸಿಂಗ್ ಅಂತ ಇದ್ದಾರೆ. ನಮಗೆ ಭಾಳ ಬೇಕಾದವರು ಅವ್ರು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂದರೆ ಚೀಫ್ ಸೆಕ್ರೆಟರಿ ನೆಕ್ಸ್ಟ್ ಆಗೋದೇ ಅಡಿಷನಲ್ ಚೀಫ್ ಸೆಕ್ರೆಟರಿ. ಅವರೇ ಎಕ್ಸೈಸನ್ನು ಅವರೇ ನೋಡ್ಕೊಳ್ತಾರಂತೆ. ಅವ್ರ ಹೆಸರು ಹೇಳಿದ್ರೆ ಇವರು ಈ ಜಾಯಿಂಟ್ ಕಮಿಷನರ್ ಸ್ವಲ್ಪ ಬೇಗ ಆ್ಯಕ್ಷನ್ ತೊಗೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಅದನ್ನು ಬೇಕು ಅಂತ ಹೇಳಿದರೆ ಯಾವಾಗ ಬೇಕು ಅಂತ ಹೇಳ್ಬೇಕು. ನಾವು ಈಗಲೇ ಮಾಡಬೇಕು, ಈಗಲೇ ಮಾಡಬೇಡಲ್ಲ, ಇದು ಮಾಡಿಬಿಡೋದು ಉತ್ತಮ. ಬೆಟರ್ ಅಲ್ಲ. ಇವರು ಕೇಳ್ತೀನಿ, ಡಿಲೇ ಸ್ನೇಹಿತರು ಕೇಳ್ತೀನಿ. ನಮಸ್ತೆ. ಎಲ್ಲಿದ್ದೀರಿ? ಮೈಸೂರಿಗೆ ಹೋದ್ರಾ? ಈಗ ನಾವೇ ನಿಮ್ಮ ಹತ್ರ ಒಂದು ಈಗ ಕನ್ಸಲ್ಟ್ ಮಾಡಲಿಕ್ಕೆ ಫೋನ್ ಮಾಡಿದೆ. ನೀವು ನಮ್ಮ ಬಸವರಾಜ್ ಏನಂದರೆ ಅವರ ಹೆಸರು ಸೋಮಣ್ಣನವರು, ಅವ್ರ ನಂಬರ್ ಕೊಟ್ಟು ಆ್ಯಕ್ಚುಲಿ ಮೂಲ ಅವ್ರ ಎಕ್ಸಸ್ ಅದೊಂದು ದಾರಿ. ಅಟ್ಲೀಸ್ಟ್ ನಮ್ಮ ಎಲ್ಲ ಹಳ್ಳಿಗಾದ ಸುರಶೆಟ್ಟಿ ಕಂಪನಿ ಸ್ಪೆಷಲ್ ಕೇಸಸ್ ಮತ್ತು ಈ ಋತುಕುಮಾರ್ ಸಿಂಗ್ ಅಂತ ಹೇಳಿದ್ನಲ್ಲ, ಅವ್ರು ನಮ್ಮ ಊರಿಗೆ ಬಂದಿದ್ರು, ಆರ್ಗೇರಿಗೆಲ್ಲ ಬಂದಿದ್ರು. ಹಾಂ, ಅದಾರ ಅಂದ್ರೆ ಲಿಂಗರಾಜ್ ದೊಡ್ಡಮನಿಯವರ ಕೇಳಿರ್ತೀನಿ. ಎಸ್ ಸರ್. ಇವರು ಗಣೇಶ್ ಕುರುಡಿ. ಗಣೇಶ್ ಕುರುಡಿ. ನಮಸ್ಕಾರ ಸರ್. ನಾನು ಮಗಳಿ ಮಾತಾಡಿದ್ವಿ ಫೋನ್ಯಾಗ, ನೋಡಿರಿ ಇವತ್ತು ಪ್ರತ್ಯಕ್ಷ ದರ್ಶನ ಆಯ್ತು. ಭೇಟಿಯಾಗಿಲ್ಲ, ಫೋನ್ನೇ ಮಾತಾಡಿದ್ದು ಅಷ್ಟೇ. ಅದು ಸರ್ ಆಮೇಲೆ ಆ ವಿಷಯ ಮಾತಾಡ್ತೀನಿ. ಓಕೆ ಸರ್. ಯಾರಿಗೂ ಹಾಗಂತ ನಿಮ್ಮ ಜೀವನಕ್ಕೆ ಇದು ಉದ್ದೇಶ, ಇದನ್ನು ಮಾಡಿರಿ ಅಂತ ಯಾರೂ ಹೇಳೋದಿಲ್ಲ. ನಾವು ನಮ್ಮ ಉದ್ದೇಶವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಬೇಕಾಗ್ತದೆ. ಕರೆಕ್ಟ್. ನಾನು ಯಾಕೆ ಬಂದಿದ್ದೀನಿ? ವೇದದಲ್ಲೂ ಬರ್ತದೆ ಇದು. ನಮ್ಮ ಕೃಷ್ಣನೂ ಹೇಳ್ತಾರೆ, ಯಾರು ತಮ್ಮ ಅನ್ನವನ್ನಷ್ಟೇ ಬೇಯಿಸ್ಕೊಂಡು ತಿಂತಾರೋ ಅವರು ತಮ್ಮ ಪಾಪವನ್ನೇ ಬೇಯಿಸ್ಕೊಂಡು ತಿಂತಾರೆ ಅಂತ. ಅಂದರೆ ಸಮಾಜಕ್ಕಾಗಿ ಏನೂ ಮಾಡದೆ ಬದುಕೋದಿದೆಯಲ್ಲ, ಇದು ಪಾಪದ ಜೀವನವೇ. ಹಾಗಾಗಿ ನಾವು ಬದುಕಿರುವಷ್ಟು ಕಾಲ ಸಮಾಜಕ್ಕಾಗಿ ನಾವು ಏನು ಮಾಡಬೇಕು ಅಂತ ಅನ್ನೋದನ್ನು ಯೋಚಿಸಬೇಕು, ಮತ್ತು ಯಾವ್ಯಾವುದು ನಶ್ವರ ಅಂತಲೂ ಯೋಚಿಸಬೇಕು ಅಂತ ಇದೆ ನಮ್ಮ ಅಧ್ಯಾತ್ಮ ಹೇಳೋದ್ರೆ. ಸೊ ಭೌತಿಕವಾದಂತಹ ಐಶ್ವರ್ಯಕ್ಕೋ ಅನುಕೂಲಗಳಿಗೋ ತುಂಬ ಅಟ್ಯಾಚ್ ಆಗದೆ ನಾವು ಜೀವನವನ್ನು ಪಾರಮಾರ್ಥಿಕವಾಗಿ ಬದುಕೋದು ಅಂತಂದರೆ ನಮ್ಮ ಕೈಲಾದ ಹಾಗೆ ನಮ್ಮ ಜೀವನವನ್ನು ಜನೋಪಯೋಗಿಯಾಗಿ ಮಾಡೋದು ಅಂತ. ನಾನು ನಿಮ್ಗೆ ಹೇಳ್ದಂಗೆ ನನಗೆ ಸಣ್ಣ ವಯಸ್ಸಿನ ಅದೇನೋ ಗೊತ್ತಿಲ್ಲ ಯಾಕೆ ಬಂತು ಅಂತ. ಒಳ್ಳೆಯದಕ್ಕೆ ಪುಣ್ಯ. ಸರ್ಕಾರಿ ನೌಕರಿಯೂ ಬೇಡ ಅಂತ ಹೇಳುವ ಮನಸ್ಸು ಬಂತಲ್ಲ, ಇದು ಅಧ್ಯಾತ್ಮವೇ. ಇದು ನಮಗೆ ಆಸ್ತಿ ಬೇಡ, ಮತ್ತೊಂದು ಬೇಡ ಅಂತ ಹೇಳುವ ನನಗೂ ಇಬ್ಬರಿಗೂ ಬಂತಲ್ಲ, ಇದು ಅಧ್ಯಾತ್ಮ. ಎಲ್ಲ ಹೇಳಿದ್ರಿ ಅವರು.
ನಿಮ್ದು ಹಳ್ಳಿ ಮನೆ ಒಂದ್ಸರಿ ಓದಿನಿ ನಾನು ಅದನ್ನು ಲೇಖನ ಮಾಡಿದ್ದು ಓದಿನಿ ನಾನು. ಬಂಗಾರ ಮಾಡ ಬೇಡ ಅಂತ ಹೇಳುವ ಹೆಣ್ಮಗಳು ನನಗೆ ಸಿಕ್ಕಿದ್ಲಲ್ಲ, ಅದು ಪುಣ್ಯ, ಇದೊಂದು ಪುಣ್ಯ ಇದು. ಅತ್ಯಂತ ಹಾಗೆ ಅಧ್ಯಾತ್ಮ ಸಾಧನೆ ನಮ್ಗೆ ಆಗಿದೆ. ಈ ಕೆಲಸ ಮಾಡ್ತಾ 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 ಇದರಲ್ಲಿ ನಮ್ಮ ವಿವೇಕಾನಂದರ ನೋಡಿದಿರಿ ನೀವು, ಹೌದು ಅವ್ರು ಹೇಳ್ತಾರಲ್ಲ ಅದರಲ್ಲಿ ಬಂದಿದೆ ಹೌದು, ಚೆನ್ನಾಗಿದೆ. ಎಲ್ಲ ಜೀವಿಗಳ ಮೊತ್ತವೇ ದೇವರು. ದೇವರು. ಯಾರು ಜೀವಿಗಳ ಸೇವೆ ಮಾಡ್ತಾರೋ ಅದೇ ಅವರೇ ದೇವರನ್ನು ಸೇವೆ ಮಾಡಲಾಗೆ ಅಂತ ಕರೆಕ್ಟ್ ಹೇಳ್ತಾರೆ. ಕರೆಕ್ಟ್. ಇನ್ನೊಂದು ಮಾತಿದೆ ಅವ್ರದ್ದು, ಒಂದು 2-3 ಮಾತು ನನಗೆ ಭಾಳ ಗಟ್ಟಿಯಾಗಿ ನಾ ಇಟ್ಕೊಂಡೆ. ವಿವೇಕಾನಂದ. ಒಂದು ಅಂದರೆ ಎಲ್ಲಿವರೆಗೆ ಕೊನೆಯ ಹಸಿದ ಮನುಷ್ಯರಿರ್ತಾರೋ ಅಲ್ಲಿವರೆಗೆ ಅವ್ರು ತಮ್ಮ ಗುರು ಬಂಧುಗಳಿಗೆ ಹೇಳಿದ ಮಾತು ಇದು, ಅಲ್ಲಿಯವರೆಗೆ ನೀವು ನಿಮ್ಮ ಮೋಕ್ಷಕ್ಕಾಗಿಯೋ ಸ್ವರ್ಗಕ್ಕಾಗಿಯೋ ಏನನ್ನೂ ಮಾಡಕೂಡದು. ದರಿದ್ರ ನಾರಾಯಣನ ಸೇವೆ ಮಾಡಬೇಕು ನಾವು. ಎಲ್ಲರೂ ಅನುಕೂಲ ಆದಮೇಲೆ ನಮ್ಮ ಎಲ್ಲರೂ ಸರಿಯಾದ ಜೀವನವನ್ನು ನಡೆಸುವಾಗ ಆದಮೇಲೆ ನಾವು ನಮ್ಮ ಮೋಕ್ಷದ ಬಗ್ಗೆ ನಾವು ವಿಚಾರ ಮಾಡಬಹುದು. ಇದು ಒಂದು ಮಾತು. ಇನ್ನೊಂದು ಹೇಳ್ತಾರೆ, ಸಮಾಜ ಇರುವುದು ಹೀಗೆ, ಅದನ್ನು ಉದ್ಧಾರ ಮಾಡ್ತೇನೆ ಅಂತ ತಿಳ್ಕೊಬೇಡ, ಆದರೆ ನಿನ್ನ ಆತ್ಮೋದ್ಧಾರಕ್ಕೆ ಇರುವ ದಾರಿ ಒಂದೇ, ಸೇವೆ. ಸೇವೆ ಸೇವೆ ಈ ಸೇವೆ ಮಾಡೋದಿದೆಯಲ್ಲ, ಅದನ್ನು ಕಷ್ಟದಲ್ಲಿರುವ ಅವರ ಸೇವೆ ಮಾಡೋದಿದೆಯಲ್ಲ, ಅದು ಅಧ್ಯಾತ್ಮ. ಅದೇ ನಾವು ದೇವರನ್ನು ಸೇರುವ. ದೇವರಿದ್ದಾರ ಇಲ್ಲ ಯಾರು ನೋಡಿದ್ದಾರೆ? ಯಾರು ಕಂಡು? ಮನುಷ್ಯರಲ್ಲಿ ನೀವು ನಾವು ದೇವರನ್ನು ಕಾಣಲಿಕ್ಕೆ ಆಗದೆ ಹೋದರೆ ನಮಗೆಲ್ಲೂ ದೇವರು ಕಾಣಂಗಿಲ್ಲ. ನಮ್ಮ ಸಹಜೀವಿಗಳಲ್ಲಿ ನಮಗೆ ದೇವರು ಕಾಣದೆ ಹೋದರೆ ಬೇರೆ ಕಡೆ ಎಲ್ಲೂ ಕರೆಕ್ಟ್ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಅದೇ ಅಲ್ಲ ನಾನು ಹೇಳಿದ್ದು, ಎಲ್ಲೋ ಹುಡುಕಿದೆ ಕಾಣದ ದೇವರ, ಇಲ್ಲದ ದೇವರ. ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸೋದಾದರೂ ನಮ್ಮ. ಹಾಗೆ ಪ್ರೀತಿ ಸ್ನೇಹವನ್ನು ಬೆಳೆಸೋದೇ ನಮ್ಮ ಕೆಲಸ ಆಗಬೇಕು. ನಮ್ಮ ಕೈಲಾದದ್ದನ್ನು ಜಪಿಸೋದು, ಇದೇ ಅಧ್ಯಾತ್ಮ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತ ಹೇಳ್ತೀನಿ. ನಾನು ಸುನಂದ ಈ ಥರ ನಮ್ಮ ದೇಹವನ್ನು ದಾನ ಮಾಡಿಬಿಟ್ಟಿದ್ದೀವಿ. ನನ್ನ ಮಕ್ಕಳಿಗೆ ಬರೆದು ಬಿಟ್ಟಿದ್ದೇನೆ ನಾನು. ಏನು, ನಾವು ದೇಹ ದಾನ ಮಾಡಿದ್ದೀವಿ, ನಾವು ಸತ್ತ ಮೇಲೆ ನಮ್ಮ ದೇಹವನ್ನು ಆಸ್ಪತ್ರೆಗೆ ಕೊಡುವುದಷ್ಟೇ ನಿಮ್ಮ ಕೆಲಸ. ಅವ್ರೇನಾದರೂ ಮಾಡ್ಕೊಳ್ಳೋದೆ ಮಾಡ್ಕೊಳ್ತಾರೆ. ಅಲ್ಲಿಗೆ ನಿಮ್ಮ ಕರ್ತವ್ಯ ಮುಗಿಯಿತು. ನಮ್ಮ ಮರಣಾನಂತರ ಯಾವ ಧಾರ್ಮಿಕ ಕ್ರಿಯೆಗಳದೆ ಸುಡೋದು ಮಾಡೋದು ಅದೆಲ್ಲ ಬೇಡ. ಭಾಳ ಉನ್ನತ ವಿಚಾರ. ಮತ್ತು ನಮಗೇನಾದರೂ ತೀರ ಗುಣ ಆಗದೆ ಹೋದಂಥ ರೋಗ ಬಂದರೆ ನಮಗೆ ಏನೇನೋ ಟ್ರೀಟ್ಮೆಂಟ್ ಮಾಡಿ ಚಿತ್ರಹಿಂಸೆ ಕೊಡಬೇಡಿ. ನಾವು ನಮ್ಮ ಸಾವನ್ನು ಮುಂದೆ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಡಿ. ಕಳಿಸ್ಬಿಡ್ರಿ. ನಾವು ಪೇನ್ ಇಲ್ಲದೆ ಆದಷ್ಟರ ಮಟ್ಟಿಗೆ ಯಾವ ನೋವಿಲ್ಲದೆ ಸಾಯಲಿಕ್ಕೆ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಆ ಥರ ಮಾಡಿ ನಮ್ಮನ್ನು ಕಳಿಸ್ಕೊಡ್ರಿ. ಬಿಡಬೇಕು. ಇದಿಷ್ಟನ್ನು ನಾವು ಬರೆದು ಅವರಿಗೆ ನನ್ನ ಮಕ್ಕಳಿಗೆಲ್ಲ ತಿಳಿಸಿದ್ದೀವಿ. ಇಲ್ಲ, ಇದು ಭಾಳ ಉನ್ನತವಾದ ಆಧ್ಯಾತ್ಮಿಕ ವಿಚಾರ. ನಾನು ನಮ್ಮ ಹುಡುಗಗೆ ಹೇಳ್ತಿರ್ತೀನಿ, ನೀವು ಹೇಳಿದ್ರಿ ನಿಮಗಿಂತ ಇದ್ರೊಳಗೆ ಸ್ವಲ್ಪ ಭಿನ್ನ ಏನು ಅಂದರೆ, ನಮ್ಮ ಹುಡುಗ ಹೇಳ್ತಿರ್ತೀನಿ ನಾನು, ನೋಡಪ್ಪ ಇದು ಬಾಡಿ ಅನ್ನೋದು ಗಾಡಿ ಇದ್ದಂಗೆ. ಗಾಡಿ ಸೌಕಳಿ ಆಗ್ತೈತಿ, ಹೋಗ್ತಾ ಹೋದಂಗೆ ರಿಪೇರಿ ಬರ್ತೈತಿ. ರಿಪೇರಿ ಬಂದಮೇಲೆ ಗ್ಯಾರೇಜ್ನಾಗ ನಿಂತಿರ್ತೈತಿ, ಗ್ಯಾರೇಜಿಗೆ ಇಡ್ತಾರೆ. ಯಾರ ಬಂದು ರಿಪೇರಿ ಮಾಡಿಸಿದ್ರೆ ಮತ್ತೆ ರೋಡಿಗೆ ಬರ್ತಾ, ಇಲ್ಲಾಂದ್ರೆ ಮೋಡ್ಕಕ್ಕೆ ಹಾಕ್ರಿ. ನಮ್ಮ ಹುಡುಗನಿಗೆ ಕೊನೆಯಲ್ಲಿ ಸಂದೇಶ ನನಗೆ ಆಗಲೇ ಹೇಳ್ಬಿಟ್ಟಿದ್ದೆ. ಅವ ಹುಡುಗ ಅಲ್ಲಿ ಬೆಂಗಳೂರಾಗ ಇರ್ತಾನೆ. ಭಾಳ ಸಂತೋಷ ಸರ್, ಬೆಳಗ್ಗೆಯಿಂದ ಇನ್ನೂ ನಾನು ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ ತಯಾರಿಲ್ಲ. ಮೇಡಮ್ ಅವರು ಒಂದು ಮಾತು, ಅವರು ಕಷ್ಟ ಸಹಿಷ್ಣುಗಳು. ಮತ್ತು ಅಷ್ಟೇ ಅಲ್ಲ, ಪ್ರತಿಯೊಂದು ಕೆಲಸದಲ್ಲಿ ಅವ್ರು ಹಿಂದೆ ಹೇಳ್ತಾರಲ್ಲ, ಅದು ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಹಂಗೆ ಹಿಂಗಂತ, ಅದೆಲ್ಲ ಅವರೇ ಅವ್ರ ಪರವಾಗಿ ಮಾಡ್ತಾರಂದ್ರೂ ಅಡ್ಡಿ ಇಲ್ಲ. ಒಂದೆರಡು ಮಾತು ನಮ್ಮ ಸಂದರ್ಶಕರಿಗೆ ನೀವು ಒಂದು ಹಿತವಚನ ಹೇಳ್ರಿ ಅಷ್ಟೇ. ಹೇಳ್ರಿ.
ನೋಡ್ರಿ ಇದ್ರ ಹೊಸ ಇನ್ನೊಂದು ಮೊಬೈಲ್ನಾಗಿದೆ ಮೈಕ್ನಿಂದ ಬರ್ತೀರಿ ಅಂತ ಟೆಸ್ಟ್ ಮಾಡಕ್ಕೆ. ಓಕೆ ಅದು ಬ್ರೌನ್ ಆಗ್ತದಲ್ಲ ಹಣ್ಣಾಗ ಅಲ್ಲ ಸ್ವಲ್ಪ ಬ್ರೌನ್ ಆಗ್ತದೆ. ಈ ಬ್ರೌನ್ ಆಗ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.